ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಸಾನ್ನಿಧ್ಯದಲ್ಲಿ ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ಬಂದಂತ ನಿಮ್ಮೆಲ್ಲರನ್ನ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಾಯಿಕ ದೇವರ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಇದು ಆರಾಧನೆಯ ಸ್ಥಳ, ದೇವರ ಮಹಿಮೆಯನ್ನ ಅನುಭವಿಸುವಂತ ಪರಿಶುದ್ಧ ಸ್ಥಳ. ದೀನತೆಯಿಂದ ನಮ್ಮನ್ನು ನಾವು ತಗ್ಗಿಸುತ್ತಾ ಕರ್ತನನ್ನ ಮಹಿಮೆ ಪಡಿಸುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನನ್ನು ಆರಾಧಿಸುವುದಕ್ಕಾಗಿ ಪರಿಶುದ್ಧ ಸ್ಥಳದಲ್ಲಿ ನಾವು ಸೇರಿ ಬಂದಿರುವುದರಿಂದ ಹೃದಯದ ಅಂತರಂಗದಿಂದ ನಿನ್ನನ್ನು ಆಹ್ವಾನಿಸುತ್ತೇವೆ. ಆರಾಧನೆಯ ಅಂಶಗಳನ್ನು ನೀನು ಪ್ರತಿಷ್ಠೆ ಮಾಡು ಕರ್ತನೆ. ಹಾಡುವ ಹಾಡುಗಳು, ಬಾರಿಸುವ ವಾದಿಗಳು, ತಟ್ಟುವ ಚಪ್ಪಾಳೆಗಳು, ಧ್ಯಾನಿಸುವ ನಿನ್ನ ನಿತ್ಯ ಜೀವದ ವಾಕ್ಯಗಳು ನಿನಗೆ ಮಹಿಮೆ ತರುವಂತದ್ದಾಗಿರಲಿ. ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೇನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 51ನೆಯ ಸಂಗೀತವನ್ನ ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಯೇಸು ಸ್ವಾಮಿ, ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ ಎನ್ನುವಂತ ಈ ಸಂಗೀತವನ್ನ ನಾವೆಲ್ಲರೂ ಸಭೆಯಾಗಿ ಎದ್ದು ನಿಂತುಕೊಂಡು ಹಾಡಿಕೊಳ್ಳೋಣ. ಮೊದಲನೇ ಮತ್ತು ಎರಡನೆಯ ಚರಣವನ್ನ ನಾವು ಹಾಡಿಕೊಳ್ಳೋಣ. ಯೇಸು ಸ್ವಾಮಿ, ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ, ಅನುದಿನ ನನ್ನ ಮೇಲೆ ಕೃಪೆಯನ್ನು ಇಡುತ್ತೀ. ನಾನು ಸಾಯುತ್ತಿರುವಾಗ ನೀನು ಕರಿಸಿ ಸ್ವಂತ ಪ್ರಾಣ ತ್ಯಾಗ ಮಾಡಿ ನನ್ನ ಬದುಕಿಸಿದಿ. ದೂರ ದೂರ ನಾನ್ ಹೋಗಿದೆ, ನೀನು ಹಗ್ರ ಕರೆದಿ. ನರ್ಕ ಮಾರ್ಗದಲ್ಲಿ ತಂದಿ ಜೀವ ಮಾರ್ಗದಿ. ಈಗ ಸಮಾಧಾನವನ್ನು ನಾನು ಪಡೆದು ಕೊಂಡೆನು, ಹೊಂದಿದ್ದೇನೆ ನೀತಿಯನ್ನು ನಿನ್ನ ದಾಸನಾದೆನು. ಸಭೆಯವರು ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಪರಿಶುದ್ಧ ಸಮಯದಲ್ಲಿ ನಮ್ಮ ಶಿರಗಳನ್ನು ಬಾಗಿಸಿ ತಂದೆಯಾದ ದೇವರು ಕೊಟ್ಟಂತ ಈ ಸುಂದರವಾದಂಥ ಸಮಯಕ್ಕಾಗಿ, ಸುಂದರವಾದ ಅವಕಾಶವು ಆತನ ಸಮೀಪಕ್ಕೆ ಬಂದು ಆತನ ಮಕ್ಕಳಾಗಿ ಜೀವಿಸುವಂತ ಅವಕಾಶದಲ್ಲಿ ಕರ್ತನು ನಮ್ಮನ್ನು ನಡೆಸಿರುವುದರಿಂದ ಆತನನ್ನ ಪ್ರಾರ್ಥನೆಯಿಂದ ಮಹಿಮೆ ಪಡಿಸುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪವಿತ್ರ ವಾರದ ಈ ಪರಿಶುದ್ಧ ದಿವಸದಲ್ಲಿ ನಿನಗೆ ಸಲ್ಲತಕ್ಕ ಆರಾಧನೆಯನ್ನ ಸಲ್ಲಿಸುವುದಕ್ಕಾಗಿ ಉಪವಾಸದೊಂದಿಗೆ, ಹೃದಯದ ಅಂತರಂಗದೊಂದಿಗೆ, ಕೃತಜ್ಞತೆಯೊಂದಿಗೆ, ಒಡಂಬಡಿಕೆಯೊಂದಿಗೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತ ಈ ಸೌಭಾಗ್ಯವನ್ನ ನೀನು ದಯಪಾಲಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ ರಕ್ಷಕನೇ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯು ನೀನಾಗಿದ್ದಿ ರಕ್ಷಕನೇ. ನಿನಗೆ ಸ್ತೋತ್ರ ಉಂಟಾಗಲಿ. ಬೆಳಕು ರಕ್ಷಣೆಯನ್ನು ನೀಡುವಾತನು ನೀನೊಬ್ಬನೇ ಮಾತ್ರ. ಈ ಲೋಕದ ಸೃಷ್ಟಿಕರ್ತನು, ನಮ್ಮನ್ನ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾತನು ನೀನು ಕರ್ತನೆ. ನಿನ್ನ ಮಕ್ಕಳಾಗುವಂತ ಅಧಿಕಾರವನ್ನು ನೀನು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಹೃದಯವನ್ನ ತೆರೆದಿದ್ದೇವೆ ರಕ್ಷಕನೇ. ನೀನು ಬಂದು ವಾಸ ಮಾಡು ಎಂದು ಪ್ರಾರ್ಥಿಸ್ತೇವೆ. ನೀವು ನನ್ನ ಆಲಯವಾಗಿದ್ದೀರೆಂದು ನೀನು ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವೇ, ಒಂದು ವೇಳೆ ನಿನ್ನ ಆಲಯದಲ್ಲಿ ವೈಮನಸ್ಸುಗಳಿಂದ ಬಂದಿರುವುದಾದರೆ, ಒಂದು ವೇಳೆ ಕರ್ತನೆ ಹೃದಯದಲ್ಲಿ ಕೆಟ್ಟತನವನ್ನಿಟ್ಟುಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವುದಾದರೆ, ಜಗಳದ ಮನಸ್ಸುಗಳೊಂದಿಗೆ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವುದಾದರೆ, ದ್ವೇಷದೊಂದಿಗೆ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವುದಾದರೆ, ಅವೆಲ್ಲವುಗಳನ್ನು ನೀನು ತೆಗೆದುಹಾಕಿ, ದೇವರೇ, ನಾವು ಮುರಿಯಲ್ಪಟ್ಟಂತವರು ನಿನ್ನ ಪರಿಶುದ್ಧ ಕರೆಯಲ್ಲಿ ಪರಿಶುದ್ಧವಾದಂತ ಕ್ರೈಸ್ತಿಯ ಜೀವನದಲ್ಲಿ ನೀನು ನಮ್ಮನ್ನ ಕರೆದಿರುವುದರಿಂದ ನಿನ್ನನ್ನ ಪ್ರತಿಬಿಂಬಿಸುತ್ತಾ ನಿನ್ನ ಪ್ರತಿಬಿಂಬಗಳಾಗಿ ಈ ಲೋಕದಲ್ಲಿ ಬಾಳುವಂತೆ ನಮಗೆ ಸಹಾಯವನ್ನ ನೀನು ಒದಗಿಸಿಕೊಡು ಕರ್ತನೆ. ಇಗೋ ತಂದೆಯಾದ ದೇವರೇ, ಇಲ್ಲಿ ತಲೆಬಾಗಿಸಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ನೀನು ಆಶೀರ್ವಾದ ಮಾಡು. ಅವರ ಸಂಕಲ್ಪಗಳನ್ನು ನೀನು ಬಲ್ಲಂತ ದೇವರಾಗಿದ್ದಿ. ಅವರ ಕೊರತೆಗಳು ನೀನು ಬಲ್ಲಂತ ದೇವರಾಗಿದ್ದಿ. ಅವರ ಕಷ್ಟಗಳನ್ನು ಬಲ್ಲಂತ ದೇವರು ನೀನಾಗಿದ್ದಿ. ನೀನೊಬ್ಬನೇ ಹೇಳುವಾತನು ಕರ್ತನೆ. ಇಗೋ ಮಕ್ಕಳೇ, ಹೆದರಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರಿ, ನಾನೇ ನಿಮ್ಮ ದೇವರು ಎಂದು ಹೇಳುತ್ತಾ ಹೃದಯವನ್ನ ಸ್ಪರ್ಶಿಸುವ ದೇವರು ನೀನೊಬ್ಬನೇ ಕರ್ತನೆ. ನೀನೇ ನಮ್ಮ ಆಧಾರವು, ನಮ್ಮ ಉದ್ಧಾರಕನು, ನಮ್ಮ ರಕ್ಷಕನು, ನಮ್ಮ ಮುಂದೂತನು ಕರ್ತನೆ. ನಿನ್ನನ್ನ ನಂಬಿದ್ದೇವೆ. ನಮ್ಮನ್ನ ತಳ್ಳಿ ಬಿಡಬೇಡ ರಕ್ಷಕನೇ. ಆಶಭಂಗ ಪಡಿಸಬೇಡ, ತಿರಸ್ಕರಿಸಬೇಡ ದೇವರೇ. ನಿನ್ನ ಪರಿಶುದ್ಧ ಹಸ್ತದಲ್ಲಿ ರೆಕ್ಕೆಗಳಲ್ಲಿ ಬಚ್ಚಿಟ್ಟು ನಮ್ಮನ್ನ ಕಾಯ್ದು ಕಾಪಾಡುತ್ತಾ ಸಂರಕ್ಷಿಸಬೇಕಾಗಿ ಪ್ರಾರ್ಥಿಸ್ತೇವೆ. ದುಃಖದೊಂದಿಗೆ ಬಂದಿರತಕ್ಕಂಥ ನಿನ್ನ ಮಕ್ಕಳ ಜೀವನದಲ್ಲಿ ಸಮಾಧಾನವನ್ನು ದಯಪಾಲಿಸು. ನಿನಗೆ ಸ್ತೋತ್ರ ಉಂಟಾಗಲಿ. ಈ ದಿವಸ ಕರ್ತನೆ, ನಿನ್ನ ದಾಸರನ್ನ ನಿನ್ನ ಸ್ವರವನ್ನಾಗಿ ನೇಮಕ ಮಾಡಿದಕ್ಕಾಗಿ ಸ್ತೋತ್ರ. ಅವರ ಮುಖಾಂತರವಾಗಿ ನೀನು ಸಭೆಯೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯದ ಸಂಕಲ್ಪವು ನೆರವೇರುವಂತೆ ಸಹಾಯ ನೀಡು. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರನ್ನ, ಅಮ್ಮನವರನ್ನ, ಮಕ್ಕಳನ್ನು ಕೂಡ ಆಶೀರ್ವದಿಸು. ಸಭಾ ಪಾಲಕರುಗಳನ್ನು ಕೂಡ ಆಶೀರ್ವಾದ ಮಾಡು. ಸೇರಿ ಬಂದಂತ ಭಕ್ತರೆಲ್ಲರನ್ನ ಆಶೀರ್ವಾದ ಮಾಡಿ ಈ ಸಮಯ ಬಿಡುಗಡೆಯ ಸಮಯವಾಗಿರುವಂತೆ, ಈ ಸಮಯ ರಕ್ಷಣೆಯ ಸಮಯವಾಗಿರುವಂತೆ ನಿನ್ನ ವಿಶೇಷವಾದ ಪ್ರಸನ್ನತೆ ದಯಪಾಲಿಸಿ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ. ಆಮೇನ್.
ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿಯೂ ಮತ್ತು ಸತ್ಯವೇದ ಪಾರಾಯಣಕ್ಕಾಗಿಯೂ ಆಯಲ್ಪಟ್ಟಂತಹ ಸತ್ಯವೇದದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನಗಳು 1ರಿಂದ 14ನೇ ವಚನದವರೆಗೆ ನಾವು ದೇವರ ವಾಕ್ಯವನ್ನು ಓದಿ ಕೇಳೋಣ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 13 verses beginning from 1 to 14. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊತ್ತಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡುವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೊಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ್ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸೀಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ. ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು. ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲ್ಹೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ದೇವರು ಓದಿ ಕೇಳಿರುವಂತಹ ಪರಿಶುದ್ಧ ದೇವರ ವಾಕ್ಯಗಳು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಈ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದಂತಹ ಹಾಡನ್ನು ಕೇಳೋಣ. ಮಿಸಸ್ ಲೀಲಾ ನಂದಕುಮಾರ್ DS ಅಮ್ಮನವರಿಂದ. ನೋಡಿರಿ ಕಲ್ವಾರಲಿ ಪ್ರೀತಿಯ ರಕ್ಷಕರ, ಲೋಕದ ಪಾಪ ಹೊತ್ತು ಕೊಂಡು ನಿಂಗಾಗಿ ತೂಗಾಡಿದ. ನೋಡಿರಿ ಕಲ್ವಾರಲಿ ಪ್ರೀತಿಯ ರಕ್ಷಕನ, ಲೋಕದ ಪಾಪ ಹೊತ್ತು ಕೊಂಡು ನಿಂಗಾಗಿ ತೂಗಾಡಿದ. ಆ ರಕ್ತವೇ ದಿವ್ಯ ರಕ್ತವು ಈ ಬುಗ್ಗೆಯಿಂದಲೇ ಸುರಿಯುತ್ತದೆ. ನೀವೋಡಿ ಬಾ ಹೃದಯವನ್ನು ತೆರೆದುಕೊಂಡು. ಆ ರಕ್ತವೇ ದಿವ್ಯ ರಕ್ತವು ಈ ಬುಗ್ಗೆಯಿಂದಲೇ ಸುರಿಯುತ್ತದೆ. ನೀವೋಡಿ ಬಾ ಹೃದಯವನ್ನು ತೆರೆದುಕೊಂಡು.
ಮುಳುಗಿದ ಶಿರಸಿನಲ್ಲಿ ಮೂಳೆಗಳ ಕೈ ಕಾಲಲ್ಲಿ ನಿಂದೆಗಳನುಭವಿಸಿ ಕೊಂಡು ನಿನ್ಗಾಗಿ ತೂಗಾಡಿದ ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರಿದುಕೊಂಡು ದೇಹವೆಲ್ಲ ಕಾಯುವೆ ರೋಗಿ ನಿಂದ್ರೋಗಾಗಿ ತ್ಯಾಗ ಸ್ವರೂಪನಾದ ಯೇಸು ಕ್ರೂಜಲ್ಲಿ ತೂಗಾಡಿದ ದೇಹವೆಲ್ಲ ಕಾಯುವೆ ರೋಗಿ ನಿಂದ್ರೋಗಾಗಿ ತ್ಯಾಗ ಸ್ವರೂಪನಾದ ಯೇಸು ನಿಂಗಾಗಿ ತೂಗಾಡಿದ ಆ ರಕ್ತವೇ ದಿವ್ಯ ರಕ್ತವೇ ಈ ಬುಗ್ಗೆಯಿಂದಲೇ ಸುರಿಯುತ್ತದೆ ನೀ ಓಡಿ ಬಾ ಹೃದಯವಂತೆರಿದುಕೊಂಡು 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 ಈ ಸುಂದರ ಹಾಡನ್ನು ಹಾಡಿರ್ತಕ್ಕಂಥ ಅಮ್ಮನವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ತಂದೆಯಾದ ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಲಿ. ಈ ಸಮಯದಲ್ಲಿ ನಾವು ದೇವರ ನಿತ್ಯ ಜೀವದ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 215ನೆಯ ಸಂಗೀತದ ಮೊದಲನೆಯ ಚರಣವನ್ನ ಕರ್ತ ಸಿದ್ಧವಾಗಿದ್ದೇನೆ ನನ್ನ ಕೂಡ ಮಾತಾಡು ಎನ್ನುವಂತ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. ಸಭೆಯಾಗಿ ಎದ್ದು ನಿಂತುಕೊಳ್ಳೋಣ. ಕರ್ತ ಸಿದ್ಧವಾಗಿದ್ದೇನೆ ನನ್ನ ಕೂಡ ಮಾತಾಡು ನಿನ್ನ ಧ್ವನಿ ಕೇಳದೇನೆ ಇರಲಿಷ್ಟವೆಲ್ಲವೂ ನಾನು ಕೇಳು ತಾಯಿರೇ ನನಗೇನು ಹೇಳುವೆ. ಪ್ರಾರ್ಥನೆ ಮಾಡು. ಕರ್ತನೆ, ನಮ್ಮನ್ನು ಉಂಟು ಮಾಡಿದೆ, ಬಹಳವಾಗಿ ನಮ್ಮನ್ನು ಪ್ರೀತಿ ಮಾಡುತ್ತಾ ಬಂದಿದೆ. ಈ ಹೊತ್ತು ನಮಗೆ ಕೊಟ್ಟಿರುವಂಥ ಈ ಸದಾವಕಾಶಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಾವಂತೂ ಸ್ವಾಮಿ ನಿನ್ನ ಮುಂದೆ ನಿಲ್ಲುವಂಥ ಯಾವ ಯೋಗ್ಯತೆ ಇಲ್ಲದವರು, ಆದರೆ ನಿನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಈಗಲೂ ಕೂಡ ಸ್ವಾಮಿ ನಿನ್ನ ಸಂಗಡ ನಾವು ಈ ಸಮಯ ಕಳೆಯುವಾಗ ನೀನೇ ಮಾತನಾಡು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೆ, ನನ್ನ ಮಾತು, ನಮ್ಮ ಹೃದಯ ಧ್ಯಾನ ನಾವು ನಿನಗೆ ಸಮರ್ಪಿಸುವಾಗ ಈ ಅಲ್ಪನಾದಂಥ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿತಾವಲ್ಲಿ ಮುಚ್ಚಿಟ್ಟು ನೀನೇ ಮಾತನಾಡು. ಆಮೇಲೆ ಸಭೆಯಲ್ಲಿ ಕುಳಿತುಕೊಳ್ಬಹುದು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗೆ
तू ही मंजिल तो रास्ता भी है, तू है जहाँ न कुछ कमी है, तेरा ही नाम जिंदगी है, अंधेरों में तू रोशनी है, तू ही मंजिल तू रास्ता भी है, तू है जहाँ न कुछ कमी है, तेरा ही नाम जिंदगी। ನನ್ನ ನಡೆಸುವ ನೀನೇ, ತಲೆ ಎತ್ತುವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ, ನನ್ನ ನಡೆಸುವ ನೀನೇ, ತಲೆ ಎತ್ತುವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಇಂದು ಎಂದು ಆರಾಧಿಸುವೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಇಂದು ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡಿ, ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರಾಗಿ ಒರೆಸಿರಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ತುಮ್ಸಾ ಕೋಯಿ नहीं, तुमसे कहीं नहीं, अब है पूरा यकीन, तुमसे कोई नहीं, ये है शाम से ओ महिमा,
ನಿಶ್ಚಯ ನನಗೆ ಈಗ ನಿನ್ನ ಹಾಗೆ ಯಾರೂ ಇಲ್ಲ. ಹೌದು ಸ್ವಾಮಿ, ನಿನ್ನ ಹಾಗೆ ಈ ಲೋಕದಲ್ಲಿ ಯಾರು ಇಲ್ಲಪ್ಪ. ಈ ಸಂಧ್ಯಾ ವೇಳೆಯಲ್ಲಿ ನಿನ್ನ ಪರಿಶುದ್ಧವಾದಂಥ ಸಾನ್ನಿಧ್ಯಕ್ಕೆ ಬರುವಂತ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ ಸ್ವಾಮಿ. ಆದರೆ ನಿನ್ನ ಮಾತುಗಳು, ಆ ನಿನ್ನ ಪ್ರೀತಿ, ಆ ನಿನ್ನ ಕ್ರೂಜೆಯಲ್ಲಿ ನೀನು ಸುರಿಸಿದಂಥ ರಕ್ತ ಸ್ವಾಮಿ, ಇವೆಲ್ಲವುಗಳು ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸುವಂಥದ್ದಾಗಿದೆಯಪ್ಪ. ಈ ಹೊತ್ತು ಇಲ್ಲಿ ಬಂದಿರುವಂತ ನಿನ್ನ ಮಕ್ಕಳು ಬಾಯಾರಿದ ಜಿಂಕೆಯ ಹಾಗೆ ಬಂದಿದ್ದೇವೆ ಸ್ವಾಮಿ. ಮನಸ್ಸಿನಲ್ಲಿ ಅನೇಕರಿಗೆ ಜಿಗುಪ್ಸೆ ಇರಬಹುದು, ಅನೇಕರಿಗೆ ವಿವಿಧ ರೀತಿಯಾದಂಥ ನೋವುಗಳಿರಬಹುದು, ಒಡೆದು ಹೋದಂಥ ಮನಸ್ಸುಗಳಿರಬಹುದು, ಅಸಮಾಧಾನದ ಕುಟುಂಬ ಇರಬಹುದು, ಭವಿಷ್ಯವೇ ಕಾಣದಂತ ಒಬ್ಬಾದಂಥ ಪರಿಸ್ಥಿತಿ ಇರಬಹುದು, ಕೆಲಸಗಳನ್ನು ಕಳ್ಕೊಂಡಂಥ ಪರಿಸ್ಥಿತಿ ಇರಬಹುದು, ಆರ್ಥಿಕವಾದಂಥ ಬಿಕ್ಕಟ್ಟಿರಬಹುದು. ಇನ್ನು ಅನೇಕರು ತಮ್ಮ ಜೀವನದ ಮುಂದೆ ಅವರ ಮುಂದಿನ ಪರಿಸ್ಥಿತಿ ಏನು ಎಂಬುವಂಥ ಆಲೋಚನೆ ಇರಬಹುದು. ಸ್ವಾಮಿ, ನಿನ್ನ ಬಳಿಗೆ ಬರುವಂತ ನಿನ್ನ ಮಕ್ಕಳನ್ನು ಎಂದಿಗೂ ಸ್ವಾಮಿ ನೀನು ಆಶಾಭಂಗಪಡಿಸುವುದಿಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ವಾಕ್ಯದಿಂದ ನಮ್ಮನ್ನು ಬಲಪಡಿಸಪ್ಪ, ವಾಕ್ಯದಿಂದ ನಮ್ಮನ್ನು ತೃಪ್ತಿಪಡಿಸಪ್ಪ, ವಾಕ್ಯದಿಂದ ನಾವು ಬಲ ಹೊಂದಿ ಈ ಲೋಕದಕ್ಕೆ ಹೋಗಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಮಾಡಿಸುವ. ನಮ್ಮ ಬಲಹೀನತೆಗಳು ಹೌದು, ಆದರೆ ನಿನ್ನ ಬಲ ನಮ್ಮಲ್ಲಿ ಸಾಧಕವಾಗಲಿ. ನಾನು ಏನಿಲ್ಲವೇ ಸ್ವಾಮಿ, ನೀನು ಎಲ್ಲವನ್ನು ಅರಿತಂತವನು, ಎಲ್ಲವನ್ನು ಬಲ್ಲಂತವನು ಸ್ವಾಮಿ. ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬಂದಿರುವಾಗ ನಿನ್ನ ಪವಿತ್ರಾತ್ಮನನ್ನು ನಮ್ಮೆಲ್ಲರ ಮೇಲೆ ಸುರಿಸು ಸ್ವಾಮಿ. ನಿನ್ನ ಆತ್ಮವು ನಮ್ಮಲ್ಲಿ ಚಲಿಸಲಿ, ನಮ್ಮ ಮಧ್ಯದಲ್ಲಿ ವಾಸಿಸಲಿ, ನಮ್ಮನ್ನು ಬಲಪಡಿಸಲಿ. ಈ ಹೊತ್ತು ನಿನ್ನ ಆತ್ಮದ ಅನುಭವ ಪ್ರತಿಯೊಬ್ಬರಿಗೂ ಉಂಟಾಗಲಿ ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಆತ್ಮವನ್ನು ಅನುಭವಿಸಿ, ಅಯ್ಯೋ ದೇವರೇ, ನನ್ನ ಬಾಳು ಈವರೆಗೂ ಈ ರೀತಿಯಾಗಿತ್ತಲ್ಲ ಎಂಬುವಂತ ಮನಸ್ತಾಪ, ಪಶ್ಚಾತ್ತಾಪ ಮತ್ತು ನಿನ್ನಿಂದ ಬಲ ಹೊಂದಿ ಲೋಕದಳಕ್ಕೆ ಹೋಗಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಮಾಡಿ. ಯೇಸುವೇ, ನಿನ್ನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತಾ ಆತ್ಮನನ್ನು ಹೊಂದಿದ್ದೇವೆಂಬ ನಂಬಿಕೆಯಿಂದ ಪ್ರಾರ್ಥನೆಯನ್ನು ನಿನ್ನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೇರಣೆ ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಇವತ್ತು ನಾವು ಉಳಿದಿರುವುದಾದರೆ ಅದು ಖಂಡಿತವಾಗಿಯೂ ದೇವರ ಕೃಪೆ. ದೇವರ ಕೃಪೆಯ ಅನುಭವ ನಮ್ಮೆಲ್ಲರ ಜೀವನದಲ್ಲೂ ಖಂಡಿತವಾಗಿ ನಮಗೆ ಉಂಟಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಎಷ್ಟು ಜನ ಇವತ್ತು ದೇವರ ಕೃಪೆ ಹೊಂದಿದ್ದೇವೆ ಎಂಬುದಾಗಿ ಹೇಳ್ತೀವಿ? ಹೌ ವಂಡರ್ಫುಲ್ ದ ಲಾರ್ಡ್ ಇಸ್. ದೇವರು ತಾರತಮ್ಯ ಮಾಡುವಂಥವನಲ್ಲ, ಪಕ್ಷಪಾತಿಯಲ್ಲ. It's not the favor that I have received, it's favor that all of us have received in different ways. ಪ್ರತಿಯೊಬ್ಬರಿಗೂ ನಮಗೂ ದೇವರ ಕೃಪೆಯ ಅನುಭವ ಆಗಿದೆ. ಇಂಥ ಅದ್ಭುತವಾದಂಥದ್ದು. When we are seeing your hands going up, it's so amazing. ಯಾಕಂದರೆ ದೇವರು ಎಷ್ಟು ಒಳ್ಳೆಯವನು. ನಮ್ಮೆಲ್ಲರ ಜೀವನದಲ್ಲಿ ನಮಗೆ ವಿವಿಧವಾದಂಥ ರೀತಿಯಾದಂಥ ಪರಿಸ್ಥಿತಿಗಳು, ಸಮಸ್ಯೆಗಳು, ಕಷ್ಟಗಳು, ಚಿಂತೆಗಳು, ದುಃಖ ಎಲ್ಲ ಇದೆ. ಆದರೆ ಅದರ ಮಧ್ಯದಲ್ಲಿ ಆ ದೇವರ ಕೃಪೆ ಎಂಬುವಂಥದ್ದು ನಮ್ಮನ್ನು ಈ ಹೊತ್ತು ಈ ಸ್ಥಳದಲ್ಲಿ ಸಂತೋಷವಾಗಿರುವಂತ ಮಾಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ತಿರುಗಿನೊಂದು ಆವರ್ತಿ ಈ ಒಂದು ಸ್ಥಳದಲ್ಲಿ ನಾವು ದೇವರನ್ನು ಆರಾಧಿಸುವಂಥ ಕೃಪೆ, ದೇವರ ವಾಕ್ಯಕ್ಕೋಸ್ಕರವಾಗಿ ಕಾಯುವಂಥ, ದೇವರ ವಾಕ್ಯ ಕೊಡುವಂಥ ಸಮಯ ಇದು. ದೇವರು ತನ್ನ ಜನರಿಗೆ ಆ ಹೊತ್ತು ಬೇಕಾದಂಥ ಸಮಯಕ್ಕೆ ಆ ವಾಕ್ಯವನ್ನು ಕೊಡುವಂಥವನಾಗಿದ್ದಾನೆ. ಈ ಒಂದು ಶ್ರಮ ಮರಣಗಳ ದಿವಸಗಳ ಕಾಲ, ದಿಸ್ ಇಸ್ ಅ ಟೈಮ್ ಆಫ್ ರಿವೈವಲ್. ನಮ್ಮನ್ನು ನಾವು ಪುನರುಜ್ಜೀವಿಸಿಕೊಳ್ಳುವಂಥದ್ದು.
we've come here to look to God and asking God to cleanse us. ನಮ್ಮನ್ನು ಸ್ವಾಮಿ ನೀನು ಸ್ವಚ್ಛಪಡಿಸಬೇಕೆಂಬುದಾಗಿ ಕೇಳ್ಕೊಳ್ಳಕ್ಕೆ ಬರ್ತಾ ಇದ್ದೇವೆ. ಆದರೆ ಅನೇಕ ಸಂದರ್ಭಗಳು ನಾವೇನಾದ್ರೆ ನಮ್ಮದೇ ಆದಂಥ ವೇಗದಲ್ಲಿ ಇದ್ದೇವೆ. ವಿ ಆರ್ ಇನ್ ಅವರ್ ಓನ್ ವರ್ಲ್ಡ್, ಇನ್ ಅವರ್ ಓನ್ ಸ್ಪೇಸ್, ಇನ್ ಅವರ್ ಓನ್ ಸ್ಪೀಡ್, ವಿ ಆರ್ ಇನ್ ಅವರ್ ಓನ್ ವೇ. ನಮ್ಮದೇ ಆದಂಥ ಟ್ರ್ಯಾಕ್ ಓಡ್ತಾ ಇದ್ದೇವೆ. ಬೇರೆ ಯಾವುದನ್ನು ನಾವು ನೋಡ್ತಾ ಇಲ್ಲ, ಬೇರೆ ಯಾವ ಪರಿಸ್ಥಿತಿಗಳು ನೋಡ್ತಾ ಇಲ್ಲ, ಯಾರನ್ನೂ ನೋಡ್ತಾ ಇಲ್ಲ, ನಮ್ಮದೇ ಜೀವನ ಓಡ್ತಾ ಇದೆ. ಅಂಡ್ ಐ ಶೇರ್ ದಿಸ್ ಸ್ಟೋರಿ. ಒಂದ್ಸಾರಿ ಒಬ್ಬ ಯವನಸ್ಥ ಮಗನು ಈ ಬಾಟ್ ಒನ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ ಪಾರ್ಷೆ ಎಕ್ಸ್ಪೆನ್ಸಿವ್ ಕಾರ್ ತಗೊಂಡ್ಬಿಟ್ಟು ಹಿ ವಾಸ್ ಗೋಯಿಂಗ್ ಫಾರ್ ಅ ಡ್ರೈವ್. ಹೇಳಿಲ್ಲಲ್ಲ ಇದು ನಾನು. ಹಿ ವಾಸ್ ಗೋಯಿಂಗ್ ಫಾರ್ ಅ ಲಾಂಗ್ ಡ್ರೈವ್. ಹೋಗ್ತಾ ಇದ್ದಾನೆ ಖುಷಿಯಾಗಿ, ಇಸ್ ಡ್ರೈವಿಂಗ್ ಫುಲ್ ಸ್ಪೀಡ್. ಹೋಗ್ತಾ ಇದ್ದಾನೆ ಹಾಡು ಹೇಳ್ಕೊಂಡು ಖುಷಿಯಾಗಿ ಹೋಗ್ತಾನೆ. ಸಡನ್ಲಿ ಒಂದು ಸ್ಪ್ಲಾಶ್ ಟು ಹಿಸ್ ವಿಂಡ್ಶೀಲ್ಡ್. ನೋಡ್ದ ಒಂದು ಕಲ್ಲು ಬಿದ್ದು ಬಂದು ಹೊಡೆದು ಅದು ವಿಂಡ್ಶೀಲ್ಡ್ ಹೊಡೆದೋಯ್ತು. ಹೊಸ ಕಾರು, ಎಕ್ಸ್ಪೆನ್ಸಿವ್ ಕಾರ್, ಹಿ ಲವ್ಸ್ ದಟ್. ಕೋಪ ಬಂತು, ಇದು ಎಲ್ಲಿಂದ ಬಂತು ಇದು ಕಲ್ಲು? ಸ್ವಲ್ಪ ಹಿಂದೆ ಹೋದ, ನೋಡ್ದು ಯಾರು ಅಂದರೆ ಒಂದು ಚಿಕ್ಕ ಹುಡುಗ ಅಲ್ಲಿ ನಿಂತಿದ್ದ. ಇನ್ನು ಕೇಳದ, ಅವನ ಹತ್ರ ಹೋದ, ನೀನು ಹೊಡೆದಿದ್ದ ಕಲ್ಲು ಅಂದ. ಹೌದು ಅಂದ. ಚೆನ್ನಾಗಿ ಹೊಡೆಯೋಕ್ಕೆ ಶುರು ಮಾಡಿದವನು. ಹಿ ವಾಸ್ ಸೋ ಆಂಗ್ರಿ, ಈ ಸ್ಟಾರ್ಟೆಡ್ ಬೀಟಿಂಗ್ ಅಪ್ ದಿಸ್ ಚೈಲ್ಡ್. ಆ ಹುಡುಗ ಸುಮ್ಮನೆ ಇದ್ದ, ಹೊಡಿಸ್ಕೋತಾ ಇದ್ದ. ಆಮೇಲೆ ಇವನು ಕೇಳ್ದ, ವೈ ಆರ್ ಯು ಸೋ ಕ್ವೈಟ್, ಯು ನಾಟ್ ರಿಯಾಕ್ಟಿಂಗ್? ಇಷ್ಟೆಲ್ಲ ಹೊಡಿತಾ ಇದ್ದೇನಲ್ಲ ನಾನು. ಅವನದ, ಸರ್ ಐ ಆಮ್ ಸಾರಿ ಫಾರ್ ಡೂಯಿಂಗ್ ದಟ್. ನಾನು ಕಲ್ಲು ಹೆಸಿದ್ದೆ ಹೌದು, ಆದರೆ ನಾನು ಐ ಆಮ್ ಸಾರಿ, ಐ ರಿಗ್ರೆಟ್ ಫಾರ್ ದಟ್. ಬಟ್ ಯಾಕೆ ಹೆಸ್ದೆ? ಅವನು ಹೇಳಿದ, ಐ ಹ್ಯಾವ್ ಎ ರೀಸನ್ ಫಾರ್ ದಟ್. ಒಂದು ಕಾರಣ ಇದೆ ಸರ್. ಏನಾಯಿತು ನೋಡಿ, ನನ್ನ ತಮ್ಮನ ಕರ್ಕೊಂಬರ್ತಾ ಇದ್ದೆ ಇಲ್ಲಿ. ನನ್ನ ತಮ್ಮ ಹಿ ಈಸ್ ಎ ಫಿಸಿಕಲಿ ಚಾಲೆಂಜ್ಡ್ ಚೈಲ್ಡ್. ನನ್ನ ತಮ್ಮ ನಡೆಯೋಕ್ಕಾಗಲ್ಲ. ಅವ್ನಿಗೆ ಐ ಹ್ಯಾವ್ ಟೇಕಿಂಗ್ ಹಿಮ್ ಆನ್ ದ ಚೇರ್, ವೀಲ್ ಚೇರಲ್ಲಿ ಕರ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಕರ್ಕೊಂಬರುವಾಗ ಇಲ್ಲಿ ಇದು ಹಳ್ಳ ಇತ್ತು, ರಸ್ತೆಯಲ್ಲಿ ಬಿದ್ದುಬಿಟ್ಟಿದ್ದಾನೆ, ಕೆಳಗಡೆ ಇದ್ದಾನೆ. ಐ ಆಮ್ ಅನೇಬಲ್ ಟು ಪಿಕ್ ಹಿಮ್ ಅಪ್. ಅವನ್ನ ಎತ್ತಕ್ಕಾಗ್ತಾ ಇಲ್ಲ ನಾನು. ಈ ರಸ್ತೆಯಲ್ಲಿ ಎಷ್ಟು ಜನ ನಾನು ನಿಲ್ಲಿಸ್ತಾ ಇದ್ದೀನಿ, 1 ಗಂಟೆ ಆಗೋಯ್ತು. ಪ್ರತಿಯೊಬ್ಬರಿಗೂ ಕೈ ಮಾಡ್ತೀನಿ, ಯಾರೂ ನೋಡ್ತಾ ಇಲ್ಲ. ನೋ ಬಡಿ ಇಸ್ ಲುಕಿಂಗ್ ಅಟ್ ಮೀ. ಐ ಓನ್ಲಿ ಥಾಟ್ ದಟ್ ಇಫ್ ಐ ಹ್ಯಾವ್ ಟು ಡೂ ಸಮಥಿಂಗ್, ಏನಾದರೂ ಇಂಥದ್ದು ಮಾಡಿದ್ರೇನೆ ನಿಲ್ಸೋದು ಅಂತ ಹೇಳ್ದ. ಅವನ ತಮ್ಮ ಅಲ್ಲಿ ಬಿದ್ದಿರೋದು ನೋಡ್ದ. ದಿಸ್ ಮ್ಯಾನ್, ಯಂಗ್ ಮ್ಯಾನ್ ಸ್ಟಾರ್ಟೆಡ್ ವೀಪಿಂಗ್. ಅಯ್ಯೋ ಸ್ವಾಮಿ, ಇಂಥ ಕೆಲಸ ಆಗೋಯ್ತಲ್ಲ. ಓದ, ಎತ್ಕೊಂಡ. ಹಿ ಟುಕ್ ಬೋತ್ ಆಫ್ ದೆಮ್, ಹಿ ಡ್ರಾಪ್ ದೆಮ್ ವೇರ್ ದೇ ವರ್ ಸಪೋಸ್ ಟು ಗೋ. ಆಗ ಇವನಸ್ತನಿಗೆ ಆಯಿತು, sometimes we are on our own space, on our own speed. ನಾವು ಯಾರು ನೋಡಲ್ಲ, ಬಟ್ ದ ಸ್ಟೋನ್ಸ್ ವಿಲ್ ಕಮ್ ಇನ್ ಅವರ್ ಲೈಫ್ಸ್ ವಿಚ್ ವಿಲ್ ಸ್ಟಾಪ್ ಅಸ್ ಟು ಥಿಂಕ್. ನಮ್ಮ ಸಮಯಕ್ಕೆ ಅನೇಕ ಸಮಯದಲ್ಲಿ ಯಾವುದೋ ಒಂದು ಕಾರ್ಯ ನಮ್ಮನ್ನು ಅಲ್ಲಾಡಿಸ್ತದೆ. It disturbs us. We are totally uncomfortable for what is happening. But you need to look around. What is it that is happening? ಯಾತಕ್ಕೋಸ್ಕರವಾಗಿ ನನಗೆ ಈ ಘಟನೆಗಳು ನಡೀತಾ ಇದೆ? ಸಾಧಾರಣವಾಗಿ ನಮ್ಗೆ ಏನಾದರೂ ತಪ್ಪಾಗ್ಬಿಟ್ರೆ, ಕಷ್ಟ ಆಗ್ಬಿಟ್ರೆ ಏನು ಮಾಡ್ತೀವಿ ನಾವು? ವಿ ಸ್ಟಾರ್ಟ್ ಬ್ಲೇಮಿಂಗ್ ಎವ್ರಿಬಡಿ ಎಲ್ಸ್ ಅಲ್ವಾ? ನನ್ನ ಬಿಟ್ಟು ಬೇರೆ ಎಲ್ಲರನ್ನೂ ಬ್ಲೇಮ್ ಮಾಡ್ತೀವಿ. ಫಸ್ಟ್ ಬ್ಲೇಮ್ ಮಾಡೋದು ನಮ್ಮ ಮನೆಯವ್ರನ್ನ. ನಿನ್ನ ಮುಖ ಬೆಳಗ್ಗೆ ನೋಡ್ಕೊಂಡು ಹೋದೆ ನೋಡಿ ಏನಾಯ್ತು ಅಂತಲ್ವಾ ಅಂತಾರ. ಎಲ್ಲ ಮನೆಗಳಲ್ಲಿ ಇರುತ್ತೆ ಬಿಡಿ. Or we will start blaming our children. No, you are forcing me, you didn't do that, I didn't do that. ಇದೆಲ್ಲ ನಾನು ನಡೀತದೆ. But have we looked around, seeing what is it that God is trying to teach me? ದೇವರು ನನಗೆ ಏನು ಹೇಳಬೇಕು ಅಂತಿದ್ದಾನೆ? ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗ ನಾವು ಕೇಳಿದ್ವಿ. ಇದೆಲ್ಲರಿಗೂ ಚಿರಪರಿಚಿತವಾದಂಥ, ಎವ್ರಿ ಒನ್ ಆಫ್ ಅಸ್ ನೋ ದಿಸ್ ಬ್ಯೂಟಿಫುಲ್ ಸಿಚುವೇಶನ್. ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಇರುವಾಗ ಆ ಹೊತ್ತು ತಾನು ಮಾಡಿದಂಥ ಒಂದು ಕಾರ್ಯ. ದ ಹೋಲ್ ವರ್ಲ್ಡ್ ನೋಸ್ ವಾಟ್ಸ್ ಹ್ಯಾಪ್ನಿಂಗ್. ಏನೋ ಪೋಪ್ ಅವರು ಏನು ಮಾಡಿದ್ರು ಅಂದರೆ, he washed the feet of, last year he washed the feet of so many people who are not a great people, ಬಹಳ ಸಾಧಾರಣವಾಗಿರುವಂಥ ವ್ಯಕ್ತಿಗಳಿಗೆ. And you know what he did? He went and kissed the feet of people from Sudan leaders, seeking forgiveness. ನಿಮಗೆ ನಾವು ಮಾಡುವಂಥ ಈ ಕಾರ್ಯ ದಯಮಾಡಿ ಕ್ಷಮಿಸಿ. The first world have really done something bad for you. ನಿಮ್ಮ ಮೇಲೆ ಬಹಳಷ್ಟು ಅಧಿಕಾರ ತೋರಿಸಿದ್ದೇವೆ. ಸೊ ವಿ ಸೀಕ್ ಫರ್ಗಿವ್ನೆಸ್ ಅಂತ ಹೇಳಿ he kissed the feet of the leaders of Sudan. Imagine Pope is the head of a state. He is the head of the entire Christian church. Where does the Pope sit? ಎಲ್ಲಿ ಪೋಪ್ ದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿರೋದು ಪೋಪ್? ವ್ಯಾಟಿಕನ್ ಸಿಟಿ. ಓಕೆ, ರೈಟ್. ಯಾವ ಸಭೆಯಲ್ಲಿ, ಚರ್ಚ್ ಏನಿದೆ ಅಲ್ಲಿ? ವಾಟ್ಸ್ ದ ನೇಮ್ ಆಫ್ ದಿ ಪ್ಲೇಸ್, ದ ಚರ್ಚ್?
ಪೀಟರ್ ಸ್ಕ್ವೇರ್ ಅಲ್ಲಿರುವಂಥ ಪೀಟರ್ಸ್ ಬೆಸಲಿಕಾ. ವೈ ಇಸ್ ಇಟ್ ನಾನ್ ಆಸ್ ಪೀಟರ್ಸ್? ಯಾಕೆ? ವೆರಿ ಗುಡ್, ಯು ಆರ್ ಟೆಲಿಂಗ್ ವೆರಿ ರೈಟ್. ವೈ ಇಸ್ ಇಟ್ ನಾನ್ ಆಸ್ ಪೀಟರ್ಸ್ ಬೆಸಲಿಕಾ? ಅಲ್ಲಿ ಯಾಕೆ ಪೀಟರ್ಸ್ ಅಂತ ಪೀಟರ್ದ ಹೆಸರು ಯಾಕೆ ಇಟ್ರು? ವಂಡರ್ಫುಲ್. ಪೇತ್ರನ ಸಿಲುಬೆ ಹಾಕಿದಕ್ಕಿಂತ ಪೇತ್ರನ ದೇಹ ಅಲ್ಲಿ ಉಣಿದ್ದಾರೆ. ಸಪೋಸ್ ಟು ಬಿ ಓಕೆ. ಅಂಡ್ whom does Pope represent? ಪೋಪ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಇವು ನಂಬರ್ ದ ಪೋಪ್ಸ್ ಅಲ್ಲ, ಇಷ್ಟನೇ ಪೋಪ್ ಅಂತ ಹೇಳ್ಕೊಂಡು ಬರ್ತಿರಲ್ಲ, ಆ ಮೊದಲನೇ ಪೋಪ್ ಯಾರು? ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಪೀಟರ್ ಇಸ್ ದ ಫಸ್ಟ್ ಪೋಪ್. ಅಂದ್ರೆ ಯೇಸು ಸ್ವಾಮಿ ಹೇಳಿದ್ದೇನು? ನೀನು ಬಂಡೆ, ನಿನ್ನ ಮೇಲೆ ಸಭೆಯನ್ನು ಕಟ್ತೇನೆ. ಅದಾದ ದಟ್ಸ್ ದ ನಂಬರ್ ಆಫ್ ಪೋಪ್ಸ್ ದಟ್ ವಿ ಕೌಂಟ್ ಫ್ರಮ್ ಪೀಟರ್. ವಂಡರ್ಫುಲ್. ಇಲ್ಲಿ ಇಂಥ ಅಧಿಕಾರ ಉಳ್ಳಂತ ವ್ಯಕ್ತಿ ಅಂದ್ರೆ ಹಿ ಇಸ್ ದ ಹೆಡ್ ಆಫ್ ದ ಸ್ಟೇಟ್. ಪೋಪ್ಗೆ ಅದಕ್ಕೆ ಸ್ಟೇಟ್ ಹಾನರ್ಸ್ ಕೊಡೋದು. ಹಿ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್, a country. So he will, whenever he comes here, he doesn't come as the head of Christian community. He also comes as a head of the state. ಅದಕ್ಕೆ so much of honor is given, protocol ಅಂತವ್ರಿಗೆ. ಯಾಕೆ ಇದನ್ನು ಹೇಳ್ತೀನಿ? ಇಷ್ಟು ಉನ್ನತವಾದಂತ ಸ್ಥಿತಿಯಲ್ಲಿ ಇರುವಂತವರು ಕಾಲ್ ತೊಳಿತಾರೆ. ಯು ಕ್ಯಾನ್ ಸಿ ವಿತ್ ಇನ್ ದಿಸ್ ವೀಕ್ ಇಟ್ ವಿಲ್ ಹ್ಯಾಪನ್. ಯಾರ್ಯಾರ ದೇ ವಿಲ್ ಚೂಸ್. ಎಂಥವರು ಯಾರು ರೆಕಗ್ನೈಸ್ ಮಾಡಲ್ವೋ, ಇನ್ಸಿಗ್ನಿಫಿಕೆಂಟ್ ಪೀಪಲ್, ಅಂಥವ್ರನ್ನ ನಿಜವಾಗ್ಲೂ ಕರೆಸಿ ಅವ್ರ ಕಾಲು ತೊಳೆಯುವಂಥದ್ದು. ಅಂಡ್ ವಾಟ್ ಇಸ್ ದಿಸ್ ಆಲ್ ಅಬೌಟ್? ಇದು ಏನಕ್ಕೋಸ್ಕರವಾಗಿ ಮಾಡುವಂಥದ್ದು? ಇಲ್ಲಿ ನಡೆದಂತ ಘಟನೆಯಲ್ಲಿ ಕೆಲವು ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋಣ. ಮೊದಲನೇ ವಿಚಾರ ಇಲ್ಲಿ ಹೋದ್ರಿ, ಫಸ್ಟ್ ವರ್ಸ್, ಮೊದಲನೇ ವಾಕ್ಯ ಹೋದ್ರಿ, 13ನೇ ಅಧ್ಯಾಯದ 1ನೇ ವಚನ ಹೋದ್ರಿ. ಹ್ಮ್ 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 ವೆರಿ ಗುಡ್. ಏನಂತೆ? ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಇಂಗ್ಲಿಷ್ ನಲ್ಲಿ ಇದೆಯಾ? ಯಾರ ಹತ್ರ ಆದ್ರು? ಹ್ಮ್ 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 having loved his own who were of this world, he was showing the full extent of his love, or he loved them to the very end. He loved them to the very end. He loved them and ಪರಿಪೂರ್ಣವಾದಂತ ಪ್ರೀತಿ. ಎಂತ ಅದ್ಭುತವಾದಂತ ವಚನಗಳು ನೋಡಿ. ಇಲ್ಲಿ ಯೇಸು ಸ್ವಾಮಿ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಪರಿಪೂರ್ಣವಾದಂತ ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರೀತಿ ಅನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು, ಅದರ ಶ್ರೇಷ್ಠತೆ ನಾವು ಮದುವೆಗಳಲ್ಲಿ ಮಾತ್ರ ಕೇಳಿಸ್ತೀವಿ. ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಆ ಶ್ರೇಷ್ಠತೆ, ಇಟ್ ಇಸ್ ನಾಟ್ ಅಬೌಟ್ ದ ಕಪಲ್ಸ್ ಲವ್, ಇಟ್ ಇಸ್ ನಾಟ್ ಅಬೌಟ್ ದಟ್, ಇಟ್ ಇಸ್ ಅಬೌಟ್ ರಿಯಲ್ ಲವ್ ಆಫ್ ಗಾಡ್ ಫ್ಲೋಯಿಂಗ್ ಇನ್ ಟು ದ ಹಾರ್ಟ್ಸ್ ಆಫ್ ದ ಪೀಪಲ್. ಇಲ್ಲಿ ಪ್ರೀತಿ ಬಗ್ಗೆ ಅಷ್ಟೊಂದು ಶ್ರೇಷ್ಠತೆ ಹೇಳ್ತೀವಲ್ಲ, ಈ ಪ್ರೀತಿ ಎಂಥದ್ದು? ನಾವು ಸಾಧಾರಣವಾಗಿ ಇದನ್ನ ಮದುವೆಗಳಲ್ಲಿ, ಎಷ್ಟು ಜನ ಮದುವೆ ಆಗಿರೋರು ಇದ್ದೀರಿ? ಹೌ ಫಸ್ಟ್ ಮ್ಯಾರಿಡ್? ಎಲ್ಲ ಡೌಟಲ್ಲಿ ಇದ್ದಾರೆ. ವೆರಿ ಗುಡ್, ಓಕೆ ರೈಟ್. ಅಂದರೆ ನಿಮ್ಮ ಮದುವೆಗಳಲ್ಲಿ ಸಾಧಾರಣವಾಗಿ ಇದು ಓದಿರ್ತಾರಲ್ವ, ಜ್ಞಾಪಕ ಇದ್ರೆ. ಯಾಕಂದ್ರೆ ಅರ್ಧ ಮದುವೆ ಆದಂಥವ್ರಿಗೆ ಅವತ್ತು ಪ್ರಸಂಗ ಯಾರು ಮಾಡಿದ್ರು ಅಂತ ಜ್ಞಾಪಕ ಇರೋಲ್ಲ. ಇರುತ್ತಾ ಇರೋಲ್ವಾ? ಇದೆಯಾ ಸರ್? ಇದೆಯಾ ಜ್ಞಾಪಕ? ವಾವ್, ವಂಡರ್ಫುಲ್. ನಿಮಗೂ ಜ್ಞಾಪಕ ಇದೆಯಾ? ವಂಡರ್ಫುಲ್, ವಾವ್, ಎಕ್ಸಲೆಂಟ್. ಮಾಡಿದ ಪಾಸ್ಟನ್ನು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಸಾಧಾರಣವಾಗಿ ನಾನು ಓದಂಥ ವೆಡ್ಡಿಂಗ್ ಆ್ಯನಿವರ್ಸರಿ ಹೋದಾಗೆಲ್ಲ ನಾನು ಕೇಳುವಾಗ ಹೇಳ್ತಾರೆ, ಅಯ್ಯೋ ಸಾರಿ, ಯಾರು ಪ್ರಸಂಗ ಮಾಡಿದ್ರು ಅಂತಲೇ ಗೊತ್ತಿಲ್ಲ ಅಂಥದ್ದೇ ಇದೆ. ಎನಿವೆ, ಇಲ್ಲಿ ನಾವು ನೋಡುವಂಥ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಹೇಳ್ತಾರೆ. ಆ ಪ್ರೀತಿಯ ಶ್ರೇಷ್ಠತೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಹಿ ಲವ್ ದೆಮ್ ಅಂಡ್ ಹಿ ಲವ್ ದೆಮ್ ಟು ದ ವೆರಿ ಎಂಡ್. ಇದು ಪ್ರೀತಿ ಎಂಥದ್ದಾಗಿರಬೇಕು ಎಂಬುದಾಗಿ ನಾವು ಕಲಿಬೇಕು. ಈ ಗಂಡ ಹೆಂಡ್ತಿದ್ ನಾವು ಹೇಳ್ತೇವೆ ಏನಂತಂದ್ರೆ, ದ ಫಸ್ಟ್ ಇಯರ್ ಆಫ್ ಮ್ಯಾರೇಜ್ ದ ಹಸ್ಬೆಂಡ್ ಸ್ಪೀಕ್ಸ್ ಅಂಡ್ ದ ವೈಫ್ ಲಿಸನ್ಸ್ ಅಂತ. ಮೊದಲನೇ ವರ್ಷ ಮದುವೆ ಆದಾಗ ಗಂಡ ಮಾತಾಡ್ತಾನೆ, ಹೆಂಡತಿ ಕೇಳಿಸ್ಕೊಳ್ತಾಳಂತೆ. 2ನೇ ವರ್ಷ ಹೆಂಡತಿ ಮಾತಾಡ್ತಾಳೆ, ಗಂಡ ಕೇಳಿಸ್ಕೊತಾನಂತೆ. 3ನೇ ವರ್ಷ ಇಬ್ರು ಮಾತಾಡ್ತಾರೆ, ಬೋತ್ ಸ್ಪೀಕ್ ಅಂಡ್ ದ ನೇಬರ್ಸ್ ಲಿಸನ್. ಆ ಪರಿಸ್ಥಿತಿಗೆ ಬರುತ್ತೆ. ಪ್ರೀತಿ ಹಂಗೆ ಒಂದೊಂದು ವರ್ಷ ಹಂಗಾಗ್ತಾ ಹೋಗುತ್ತೆ. ಬಟ್ ರಿಯಲ್ ಲವ್, ವಾಟ್ ಇಸ್ ದಟ್ ರಿಯಲ್ ಲವ್ ದಟ್ ಜೀಸಸ್ ಇಸ್ ಟಾಕಿಂಗ್ ಅಬೌಟ್?
He loves them to the very end. ಯಾವ ರೀತಿಯಲ್ಲಿ ತನ್ನ ಪ್ರೀತಿ ಪ್ರಾರಂಭ ಮಾಡಿದನೋ ಕೊನೆವರೆಗೂ ಅದೇ ರೀತಿಯಲ್ಲಿ ಅವರನ್ನು ಪ್ರೀತಿ ಮಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಪ್ರೀತಿಯ ಶ್ರೇಷ್ಠತೆ ಏನಂತಂದ್ರೆ ಇಟ್ ವಿಲ್ ಓನ್ಲಿ ಇನ್ಕ್ರೀಸ್ ಬಟ್ ಇಟ್ ವಿಲ್ ನಾಟ್ ಡಿಕ್ರೀಸ್. ಇಫ್ ಇಟ್ ಇಸ್ ಟ್ರೂ ಲವ್, it can only increase but never decrease. It can never fall flat. ನಿಜವಾದಂತ ಪ್ರೀತಿ ಇಲ್ಲದಿದ್ರೆ it is only something else. It is not love. ಇವತ್ತು ಈ ಲೋಕದಲ್ಲಿ ನಾವು ಯಾರಿಗೆ ಪ್ರೀತಿ ಮಾಡ್ತೀವಿ, ಯಾರಿಗೆ ಪ್ರೀತಿ ತೋರಿಸ್ತೀವಿ? We love somebody who can love us, right? And we love somebody until they love us. ನಮ್ಮನ್ನು ಪ್ರೀತಿ ಮಾಡುವವರೆಗೂ ನಾವು ಅವರನ್ನು ಪ್ರೀತಿ ಮಾಡ್ತೀವಿ, ಹೌದಾ? The moment ಇವಾಗೆಲ್ಲ ನೋಡ್ತೀವಲ್ಲ, ಯವನಸ್ಥ ಮಕ್ಕಳು ಯಾರನ್ನ ಪ್ರೀತಿ ಮಾಡ್ತಾರೆ, ಅವ್ರು ಪ್ರೀತಿ ಮಾಡಲ್ಲ ಅಂತ ಹೇಳಿದ್ದು ಏನ್ ಮಾಡಿದ್ರೆ, ಹೌ ಕೈಂಡ್ ಆಫ್ ದ ವೇ ದೇ ಬಿಹೇವ್ ಅಲ್ಲ, ಬಹಳ ಅಸಭ್ಯತೆಯಿಂದ ವರ್ಣ. We also see couples who have been living together for a long time. The moment they fall apart for whatever reason, ಏನಂತೆ ಒಬ್ಬರ ಮೇಲೆ ಒಬ್ಬರು ಎಂಥ ಅಸಹ್ಯವಾದಂಥ ರೀತಿಯಲ್ಲಿ ವರ್ತನೆ, ಮಾತು ಎಲ್ಲ ಮಾಡ್ತೀವಿ. You don't have to. If you have really loved someone, ನಿಜವಾಗ್ಲೂ ನೀವು ಪ್ರೀತಿ ಮಾಡೋದಾದ್ರೆ ಇದೆಲ್ಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. There can never be hate if you really love. If you really love, understand that. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾನಂತೆ, ಅವ್ರನ್ನ ಪ್ರೀತಿ ಮಾಡ್ತಾನೆ, ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಾನೆ. ಎಂತ ಪ್ರೀತಿ ಅಂತಂದ್ರೆ, we see ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ we see about a woman who comes there. ಕರ್ಕೊಂಡು ಬಂದಿದ್ದಾರೆ. His love is ನಾಟ್ ಜಡ್ಜ್ಮೆಂಟಲ್. ಇವತ್ತು ನಮ್ಮ ಪ್ರೀತಿ ಯಾವ ರೀತಿ ಇದೆ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆ ವ್ಯಕ್ತಿ ಸರಿ ಇಲ್ಲ ಅಂತಂದಿದ್ದೆ ನಮ್ಮ ಪ್ರೀತಿ ಟರ್ನ್ ಆಗ್ಬಿಡ್ತದೆ. ವಿ ವಿಲ್ ಸ್ಟಾಪ್ ಲವಿಂಗ್ ದಟ್ ಪರ್ಸನ್, ಹೌದಾ? ದ ಮೂಮೆಂಟ್ ವಿ ರಿಯಲೈಸ್ ದಟ್ ದಿಸ್ ಪರ್ಸನ್, ಅಯ್ಯೋ ಇವನ್ ಮೇಲೆ ಏನೋ ಅಪವಾದ ಇದೆ ಅಂತ ಹೇಳಿದ್ರೆ, ವಿ ವಿಲ್ ರಿಯಲಿ ಮೂವ್ ಅವೇ ಫ್ರಮ್ ದಟ್ ಪರ್ಸನ್. ಇಸ್ ದಟ್ ಲವ್ ರಿಯಲ್ ಲವ್? ಇಲ್ಲಿ ಯೇಸು ಸ್ವಾಮಿ ಹತ್ರ ಒಬ್ಬ ಸ್ತ್ರೀಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಫರಿಸಾಯರು ಬಂದು ಕೇಳ್ತಾರೆ, ನೋಡಪ್ಪ ಸ್ವಾಮಿ, ನಾವು ಈ ಸ್ತ್ರೀಯನ್ನ ಈ ವ್ಯಭಿಚಾರ ಮಾಡುವಾಗ ನಾವು ಈ ಸ್ತ್ರೀಯನ್ನ ಇಟ್ಕೊಂಡಿದ್ದೇವೆ, ನೀವು ಕಾಟ್ ಹರ್. ಈಗ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಏನ್ ಮಾಡಬೇಕು? ಕಲ್ಲೆಂತ ಆಡಬೇಕು. ಅದಕ್ಕೆ ಯೇಸು ಸ್ವಾಮಿ ಕೇಳ್ತಾರೆ, ಯು ಟೆಲ್ ಅಸ್ ವಾಟ್ ಟು ಡೂ. ಶುಡ್ ವಿ ಗೋ ಬೈ ದ ಲಾ ಆರ್ ಶುಡ್ ವಿ ಗೋ ಅಗೇನ್ಸ್ಟ್ ದ ಲಾ? ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಡಿಡ್ ಹಿ ಅಗ್ರಿ ಟು ದ ಲಾ? ಇದು ಅವ್ರು ಒಡೆಯೋದು, ಅವರು ಕಲ್ಲೆಸ್ದು ಒಡೆಯೋದು ಸರಿನಾ ತಪ್ಪ? ಸರಿನಾ ತಪ್ಪ? ತಪ್ಪಂತ ಹೇಳ್ತಾನ? ಇಲ್ಲ, ಹೇಳಿಲ್ವ. ಕಲ್ಲೆಸೆದು ಒಡೆಯೋದು ಸರಿ, ಆದರೆ ನಿಮ್ಮಲ್ಲಿ ಒಡೆಯೋರು ಯಾರು? ದಟ್ ಈಸ್ ವೆರಿ ಗುಡ್ ಇಂಟರ್ಪ್ರಿಟೇಷನ್. ದಿಸ್ ಇಸ್ ಎ ಗ್ರೇಟ್ ಅಡ್ವೊಕೇಟ್, ಕ್ಲಾಸಿಕ್ ಅಡ್ವೊಕೇಟ್ ಯೇಸು ಸ್ವಾಮಿ. ಈ ಒಂದೇ ಪಾಯಿಂಟ್, ನ್ಯೂ ಇಂಟರ್ಪ್ರಿಟೇಷನ್ ಟು ದ ಲಾ. ಹಿ ಡಿಡ್ ನಾಟ್ ಚೇಂಜ್ ದ ಲಾ. ಮೋಶೆಯ ಧರ್ಮಶಾಸ್ತ್ರ ಬದಲಾಯಿಸಲಿಲ್ಲ. ಮೋಶೆಯ ಧರ್ಮಶಾಸ್ತ್ರ ಕಲ್ಲೊಡೆದು ಸಾಯಿಸಬೇಕು, ಎಸ್ ಐ ಅಗ್ರಿ ಟು ದಟ್. ಆದ್ರೆ ಒಡೆಯುವಂಥವ್ರು ಯಾರು ಪಾಪ ಮಾಡಲಿಲ್ಲೋ ಅವರು ಮೊದಲು ಕಲ್ಲು ತೆಗೆದುಕೊಳ್ಳ್ರಿ. ಯೇಸು ಸ್ವಾಮಿ ಅವ್ರನ್ನೆಲ್ಲ ನೋಡ್ತಾ ಇದ್ನ? ನೋ, ಹಿ ವಾಸ್ ರೈಟಿಂಗ್ ಸಮಥಿಂಗ್ ಅಂತ ಹೇಳ್ತಾರೆ. ಹಿ ವಾಸ್ ರೈಟಿಂಗ್ ಸಮಥಿಂಗ್, ದಟ್ ಗ್ರೇಟ್ ಸರ್ಮನ್ಸ್ ಆನ್ ದಟ್ ಎನಿವೆ. ಆದ್ರೆ ಅವ್ನು ಕೇಳ್ತಾನೆ, ಅಮ್ಮ ಯಾರಾದರೂ ಇದ್ದಾರಾ? ಈ ಆಸ್ಕ್, ಅಮ್ಮ ಯಾರನ್ನ ಇದ್ದಾರ ಅಲ್ಲಿ? ಅವಳೇನು ಹೇಳ್ತಾಳೆ? ಸ್ವಾಮಿ ಯಾರು ಇಲ್ಲ, ಎಲ್ಲ ಹೊರಟೋದ್ರು. ಯಾರಾದ್ರೂ ಇದ್ರ ಅಲ್ಲಿ? ಆಕೆಯನ್ನ ಕಲ್ಲು ಎಸೆದು ಸಾಯಿಸುವಂತವ್ರು ಯಾರು ಇದ್ರ ಇಲ್ವಾ? ಇದ್ರು. ಜೀಸಸ್ ವಾಸ್ ದೇರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್. ಯೇಸು ಸ್ವಾಮಿ ಇದ್ದ, ಯೇಸು ಸ್ವಾಮಿಗೆ ಅರ್ಹತೆ ಇತ್ತು, ಯೇಸು ಸ್ವಾಮಿ ಒಡೆದು ಹೆಸಿಬಹುದಾಗಿತ್ತು. That's what exactly we should be recognizing. ಯೇಸು ಸ್ವಾಮಿ ಒಡೆದು ಧರ್ಮಶಾಸ್ತ್ರದ ಪ್ರಕಾರವಾಗಿ ಯೇಸು ಸ್ವಾಮಿ ಆಕೆಗೆ ಆ ಶಿಕ್ಷೆ ಕೊಡಬಹುದಾಗಿತ್ತು. That's where you see the love of Christ. ಯೇಸು ಸ್ವಾಮಿಯ ಪ್ರೀತಿ ಅಲ್ಲಿ ಯೇಸು ಸ್ವಾಮಿ ತೋರಿಸುವಂತದ್ದು ನೋಡ್ತೀರಿ. He was not judgmental about her. ನೀನ್ ಮಾಡಿದ್ಯಾ ಪಾಪ, ಓಕೆ, you come with this. ಜನ ನಿನ್ನನ್ನು ಹಿಡ್ಕೊಂಡಿದ್ದಾರೆ, that's fine. ನಿನ್ನನ್ನು ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ, that is okay. But the thing is, I love you. ನಾನು ಬಂದಿರುವಂತ ಉದ್ದೇಶವೇ ಇದು. ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ನಾನು ಪ್ರೀತಿ ಮಾಡಲಿಕ್ಕೆ ಬಂದಿದ್ದೇನೆ. ದೇವರ ಪ್ರೀತಿ ಎಲ್ಲಾ ಜನರಿಗೂ ಹಂಚಿಕೊಳ್ಳಿಕ್ಕೋಸ್ಕರ ಬಂದಿದ್ದೇನೆ. ದೇವರ ಪ್ರೀತಿ ಅದು ಯಾರಿಗೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಪಾಪ ಮಾಡಿದಂತ ವ್ಯಕ್ತಿ ಬಹಳವಾಗಿ ದೇವರ ಅಗತ್ಯ ಇದೆ ಅಂತ ವ್ಯಕ್ತಿಗಳಿಗೋಸ್ಕರವಾಗಿ ನಾನು ಬಂದಿದ್ದೇನೆ. ಹೋಗಮ್ಮ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳ್ತಾನೆ. That was the grace, that was the love of Jesus that she enjoyed that particular day. ಎಂತ ಅದ್ಭುತವಾದಂತ. He was not judgmental about her at all.
ಕರ್ತನಲ್ಲಿ ಪ್ರಿಯರೇ, ನಮ್ಮ ಪ್ರೀತಿ ಯಾವ ರೀತಿಯಲ್ಲಿದೆ? ಹೌ ಡು ವಿ ಲವ್ ಗಾಡ್? ಹೌ ಡು ವಿ ಲವ್ ಅದರ್ಸ್? ವಿ ಸಿ ದ ಬ್ಯೂಟಿ ಆಫ್ ಜೀಸಸ್ ಲವ್. ಇಟ್ಸ್ ನಾಟ್ ಜಡ್ಜ್ಮೆಂಟಲ್. ಯೇಸು ಸ್ವಾಮಿ ಆಕೆಯ ತಪ್ಪು ತಿಳಿದಂಥವನಾಗಿದ್ದರೂ ಯೇಸು ಸ್ವಾಮಿ ಆಕೆಗೆ ತನ್ನ ಪ್ರೀತಿಯಿಂದ ಜೀವವನ್ನು ದಾನವಾಗಿ ಕೊಡುವಂಥದ್ದನ್ನು ನೋಡ್ತೇವೆ. ದಿಸ್ ಇಸ್ ಹೌ ಜೀಸಸ್ ಲವ್ಸ್. ಹಿ ಲವ್ಸ್ ದೆಮ್ ಟು ದ ವೆರಿ ಎಂಡ್. ಅವರ ಜೀವನದಲ್ಲಿ ಪರಿಪೂರ್ಣವಾಗಿ ಅವರನ್ನು ಯೇಸು ಸ್ವಾಮಿ ಪ್ರೀತಿ ಮಾಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಬಗ್ಗೆ ನಾವು ವಿ ಆರ್ ಹ್ಯಾವಿಂಗ್ ನೆಗೆಟಿವ್ ಫೀಲಿಂಗ್ ಅಬೌಟ್ ಅವರ್ ಸೆಲ್ವ್ಸ್. ಎಷ್ಟೋ ಜನ ನಾವು ನೋಡ್ತೇವೆ, ಬಹಳಷ್ಟು ನಮ್ಮ ಬಗ್ಗೆ, ಅಯ್ಯೋ ನಾನು ಚೆನ್ನಾಗಿಲ್ಲ, ಅಯ್ಯೋ ನಾನು ಬಹಳ ಉನ್ನತ ಸ್ಥಾನಕ್ಕೆ ಹೋಗಲಿಲ್ಲ, ಅಯ್ಯೋ ನನ್ನ ಮನೆಯಲ್ಲೆಲ್ಲ ನನ್ನನ್ನು ಯಾರು ಗೌರವಿಸಿದಿಲ್ಲ, ಅಯ್ಯೋ ಯಾಕೆ ನನ್ನನ್ನು ಈ ಸ್ಥಿತಿಯಲ್ಲಿ ದೇವರು ಇಟ್ಟಿದ್ದಾನೆ, ವೈ ಶುಡ್ ಐ ನಾಟ್ ಬಿ ಬಾರ್ನ್ ಇನ್ ಅಂಬಾನೀಸ್ ಫ್ಯಾಮಿಲಿ ಅನ್ಕೋಬೋದಲ್ಲ ನಾವೆಲ್ಲ. ನಾವು ಯಾಕೆ ಹಿಂಗಿರ್ಬೇಕು, ನಾವು ಯಾಕೆ ಈ ಕಷ್ಟ ಅನುಭವಿಸ್ಬೇಕು? ವೈ ಇಸ್ ಇಟ್ ದಟ್ ಗಾಡ್ ಡಿಡ್ ನಾಟ್ ಗಿವ್ ಮಿ ದ ಬ್ಯೂಟಿ ಇನ್ ಮೈ ಫೇಸ್? ವೈ ಇಸ್ ದಟ್ ಗಾಡ್ ಡಿಡ್ ನಾಟ್ ಗಿವ್ ಮಿ ಸರ್ಟನ್ ಪೊಸಿಷನ್ ಇನ್ ಲೈಫ್? ಎಲ್ಲರೂ ಏನನ್ನು ಅನ್ಕೊಳ್ತೇವೆ ನಾವು. But let me tell you, God has put you in the best and the right position, and He loves you, whoever you are, whatever you are, however you are. ನೀವು ಯಾವ ಸ್ಥಿತಿಯಲ್ಲಿದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ, ನೀವು ಏನಾಗಿದ್ದರೂ, ಯೇಸು ನಿಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡುವಂಥವನಾಗಿದ್ದಾನೆ. We need to understand this love of Jesus Christ. This beautiful love of Jesus Christ. ಯೇಸು ಸ್ವಾಮಿ ಎರಿಕೋ ದಾಟಿ ಹೋಗ್ತಾ ಇರ್ತಾನೆ. ಅಲ್ಲಿ ಒಬ್ಬನು ಬರ್ತಾನೆ, ಒಬ್ಬನು ಮರದಲ್ಲಿ ಕೂತಿರ್ತಾನೆ. ಯಾರೋನು? ಜಕ್ಕಾಯ. ಯಾಕೆ ಮರಕತ್ತವನು? ನೋಡಿ, ಅದಕ್ಕೆ ಕುಳ್ಳಿಗಿರೋರಿಗೆ ಬಹಳ ಆಶೀರ್ವಾದ. ಯಾಕೆ? ಯೇಸು ಸ್ವಾಮಿ ಮನೆಗೆ ಬರ್ತಾನೆ. ಹಂಗಂತ ಉದ್ದಕ್ಕಿರೋರ್ಗೆ ಬರಲ್ಲ ಅಂತಲ್ಲ, ಉದ್ದಕ್ಕಿರೋರ್ಗೂ ಬರ್ತಾನೆ. But the thing was that he had a problem. That's why when I'm short, I'm very happy. See, Jesus came into Zacchaeus' house. Right. Jesus Swami al bartane. It is the only place Jesus says, ಕೆಳಗಿಳಿದು ಬಾ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ. Jesus inviting himself to somebody's house. ಹೆಂಗಿದೆ ಅಲ್ಲ? No invitation. ಜಕ್ಕಾಯ ಕರೆದ್ನ? No invitation. Jesus invites himself. ನಾನೇ ಬರ್ತೀನಿ ಬಾ. ಯಾಕೆ? ಜಕ್ಕಾಯನ ಬಗ್ಗೆ ಬೇರೆಯವ್ರಿಗೆಲ್ಲ ಎಂತೆಂಥದ್ದೋ ರೀತಿಯಾದಂಥ ಅಭಿಪ್ರಾಯ ಇದೆ. ಯಾಕೆ? ಅವನು ಸುಂಕದವನು ಕಂಡ್ರೆ ಇವ್ರಿಗೆ ಆಗ್ತಾರಲ್ಲ ಯಹೂದ್ಯರಿಗೆ. ಯಾಕೆ? ಸುಳ್ಕೊಳ್ತಾ ಇದ್ರು. ದೇ ವರ್ ಟೇಕಿಂಗ್ ದೇರ್ ಮನಿ ಅಂಡ್ ಗಿವಿಂಗ್ ಟು ಸಂಬಡಿ ಎಲ್ಸ್ ಅಲ್ವಾ? ಅಂಡ್ ದೇ ವರ್ ವೆರಿ ಆಂಗ್ರಿ ಅಬೌಟ್ ಇಟ್. ಮತ್ತೆ ಇವ್ರು ತಗೊಳ್ಳುವಾಗ ಇವ್ರು ಸುಮ್ಮನೆ ಇರ್ತಾರಾ? ಇವರು ತಗೊಂಡು ತಿಂದಿರ್ತಾರೆ ಅಂತ ಅವ್ರ ಬಗ್ಗೆ ತಪ್ಪಾದಂಥ ಅಭಿಪ್ರಾಯ ಇತ್ತು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಶೋಯಿಂಗ್ ಇಸ್ ಲವ್ ಟು ಹಿಮ್, ಈಸ್ ಜಸ್ಟ್ ವಾಕಿಂಗ್ ಇನ್ ಟು ದ ಹೌಸ್. ಅವನು ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಮನೆಗೆ ಹೋದಾಗ ಜಕ್ಕಾಯನ ಮನೆಯಲ್ಲಿ ನಡೆಯುವಂತ ಘಟನೆ ಏನಾಗ್ತದೆ? ಏನ್ ಮಾಡ್ತಾನೆ ಜಕ್ಕಾಯ? ವೆರಿ ಗುಡ್. ಅವನೇನ್ ಮಾಡ್ತಾನೆ? ನನ್ನಲ್ಲಿರುವಂತ ಹಣವನ್ನು, ಆಸ್ತಿಯನ್ನು ಅರ್ಧ ಭಾಗ ಯಾರು ಕೊಡ್ತಾನಂತೆ? ಬಡವರಿಗೆ ಕೊಟ್ಬಿಡ್ತಾನಂತೆ. ಯೇಸು ಸ್ವಾಮಿ ಹೇಳಿದ್ನ ಕೊಡುವಂತ. ಅದೇ ಅಧ್ಯಾಯ ನಾವು ನೋಡ್ತೀವಿ. ಯವನಸ್ಥ ಬಂದು ಕೇಳ್ತಾನೆ. ಒಬ್ಬ ಯವನಸ್ಥ ಬರ್ತಾನೆ. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೀವಿ. ಬಂದು ಕೇಳ್ತಾರೆ, ವಾಟ್ ಶುಡ್ ಐ ಡೂ ಟು ಇನ್ಹೆರಿಟ್ ದಿ ಕಿಂಗ್ಡಮ್? ನಾನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅವನಿಗೆ? ಹೌದಾ? ಇಲ್ಲ, ಹಂಗೆ ಹೇಳ್ತಾನೆ ಯೇಸು ಸ್ವಾಮಿ. ಫಸ್ಟ್ ಏನ್ ಹೇಳ್ತಾನೆ? ನೀನು ದಶಾಜ್ಞೆಗಳನ್ನು ಪಾಲಿಸ್ಬೇಕು. ಹೌದಾ? ರೈಟ್. ಅದಾದ್ಮೇಲೆ ಅವನೇನ್ ಹೇಳ್ತಾನೆ ಯವನಸ್ಥ? ಸ್ವಾಮಿ ನಾನೆಲ್ಲ ಮೊದಲಿಂದಾನೇ ಮಾಡ್ಕೊಂಡು ಬರ್ತಾ ಇದ್ದಾನೆ. ತಿರುಗಿ ಯೇಸು ಸ್ವಾಮಿ ಹೇಳ್ತಾನೆ, ಆಜ್ಞೆಗಳನ್ನು ರಿಪೀಟ್ ಮಾಡ್ತಾನೆ ಯೇಸು ಸ್ವಾಮಿ. ಎಷ್ಟು ಆಜ್ಞೆಗಳನ್ನ ಹೇಳ್ತಾನೆ? ನೋ, ಹಿ ಡಸಂಟ್ ಸೇ 10. ಯು ಗೋ ಅಂಡ್ ಲುಕ್ ಇನ್ ಟು ಯುವರ್ ಬೈಬಲ್ಸ್. ಹಿ ಡಸಂಟ್ ಸೇ 10. ಹಿ ಸೇಸ್ ಓನ್ಲಿ ಫ್ಯೂ, 5 or 6, ಡಿಪೆಂಡ್ಸ್ ಆನ್ ದ ಗಾಸ್ಪಲ್ ಯು ರೀಡ್. ಯಾಕೆ ಇದನ್ನು ಅಂತ ಹೇಳಿದ್ರೆ, ಈ ಯಹೂದ್ಯ ಯವನಸ್ಥ ಅವನ ಜೀವನದಲ್ಲಿ ತನಗೂ ದೇವರಿಗೂ ಸಂಬಂಧ ಬಹಳ ಸುಂದರವಾಗಿದೆ. ನೋ ಪ್ರಾಬ್ಲಮ್. ಪ್ರಾರ್ಥನೆ ಮಾಡ್ತಾನೆ, ದೇವರಿಗೆ ದಶಾಂಶ ಕೊಡ್ತಾನೆ, ಉಪವಾಸ ಮಾಡ್ತಾನೆ, ಆರಾಧನೆಗೆ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಈಸ್ ರಿಲೇಶನ್ಶಿಪ್ ವಿತ್ ಗಾಡ್ ಇಸ್ ಎಕ್ಸಲೆಂಟ್, ವಂಡರ್ಫುಲ್, ಸೂಪರ್. ಬಟ್ ದಟ್ ಇಸ್ ನಾಟ್ ಇನಫ್. ಯು ಲವ್ ಗಾಡ್ ಅಂಡ್ ಯು ಲವ್ ಯುವರ್ ನೇಬರ್ಸ್ ಆಸ್ ವೆಲ್. ನಿನ್ನ ದೇವರನ್ನು ಪ್ರೀತಿ ಮಾಡಬೇಕು,
ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು. ಪ್ರೀತಿ ಮಾಡೋದು ಹೇಗೆ ಅಂತಂದ್ರೆ ನೀನೇ ಎಲ್ಲಾನು ಇಟ್ಕೊಳ್ಳೋದಲ್ಲ. ಅದಕ್ಕೆ ಅವನು ಹೇಳ್ತಾನೆ ಟು ಸಿ ಹೌ ಹಿ ಈಸ್. ಯೇಸುಸ್ವಾಮಿ ಅವನಿಗೆ ಏನು ಹೇಳ್ತಾನೆ, ನೀನು ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಆಮೇಲೆ ನನ್ನ ಹಿಂಬಾಲಿಸು. ಹೆಂಗ್ ಹೋಗ್ತಾನಂತೆ ಯವನಸ್ಥ? ಹೌ ಡಿಡ್ ಹಿ ಗೋ? ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಯಾಕೆ ದುಃಖ? ಈ ಹ್ಯಾಡ್ ಆಲ್ ದ ಮನಿ ಹಿ ವಾಂಟೆಡ್, ಆದ್ರೂ ದುಃಖ. ಯಾಕೆ? he could not get what he wanted. ಏನು? ಪರಲೋಕಕ್ಕೆ, ದೇವರ ರಾಜ್ಯಕ್ಕೆ ಹೋಗಬೇಕೆಂಬಂತ ಹಂಬಲ he could not go because he was so much attached here. ಇಲ್ಲಿ ಜಕ್ಕಾಯನ ಮನೆಗೆ ಯೇಸುಸ್ವಾಮಿ ಹೋಗ್ತಾನೆ. ಯೇಸುಸ್ವಾಮಿ ಏನು ಹೇಳಲಿಲ್ಲ ಅವನಿಗೆ, ನೀನೆಲ್ಲ ಕೊಟ್ಬಿಡು ಆಸ್ತಿ ಹೇಳಿದ್ನ? ಇಲ್ಲ. ಮೊದಲಿಗೆ ಅವನು ಹೇಳ್ತಾನೆ, ಜಕ್ಕಾಯ ಹೇಳ್ತಾನೆ ಅರ್ಧ ಆಸ್ತಿ ನಾನು ಕೊಡ್ತೇನೆ. ಆಮೇಲೆ ಇನ್ನೊಂದು ಹೇಳ್ತಾನೆ ಅವನು, ಒಂದು ವೇಳೆ ಯಾರಿಂದಾದರೂ ಅನ್ಯಾಯವಾಗಿ ನಾನು ತೆಗೆದುಕೊಂಡಿದ್ರೆ 2%, 4%, ರೀಡ್ ಯುವರ್ ಬೈಬಲ್ಸ್, 4%, I'll give it 4 times. ಹಾಗಂದ್ರೆ ಎಷ್ಟು ಕಾನ್ಫಿಡೆಂಟ್ ಅವನು, ಖಂಡಿತ ಯಾರ ಹತ್ರ ತಗೊಂಡಿಲ್ಲ. ಅರ್ಧ ಆಸ್ತಿ ಆದ್ಮೇಲೆ ತಿರುಗಿ ಇನ್ನು 4% ಕೊಡ್ತೀನಿ ಅಂತಾನೆ. ಐ ಆಮ್ ಶ್ಯೂರ್ ಹಿ ಹಸ್ ನಾಟ್ ಟೇಕನ್. ಇಂಥ ವ್ಯಕ್ತಿಯ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇರುವಾಗ ಅನೇಕರಲ್ಲಿ ಪ್ರಶ್ನೆ ಎದ್ದಿರಬಹುದು, ಇವನು ಮನೆಗೆ ಯಾಕೆ ಯೇಸು ಸ್ವಾಮಿ ಹೋಗ್ತಾನೆ? ಆದ್ರೆ ಯೇಸು ಸ್ವಾಮಿ ಏನು, ದ ಮೊಮೆಂಟ್ ವೆನ್ ಹಿ ವೆಂಟ್ ಇನ್ ಟು ಝಾಕಿಯಸ್ ಹೌಸ್, ಅವನು ಹೇಳ್ತಾನೆ, ಯೇಸುವಿನ ಪ್ರೀತಿ ಹೊರತು ನನಗೆ ಜೀವನದಲ್ಲಿ ಯಾವ ಆಸ್ತಿ ನನಗೆ ಬೇಕಾಗಿಲ್ಲ. ಆಲ್ ದಟ್ ಐ ನೀಡ್ ಇಸ್ ಗಾಡ್ಸ್ ಲವ್. All that I need is Jesus' love, and I have enjoyed the love of Jesus. The moment he had the love of Jesus, ಯೇಸುವಿನ ಪ್ರೀತಿ ಅವನ ಜೀವನದಲ್ಲಿ ಅರಿತುಕೊಂಡಾಗ ಅವನ ಜೀವನವೇ ಬದಲಾಯಿತು. And his focus of life changed, transformed. ಏನು, ಅವನ ಆವರೆಗೂ ಅವನ ಆಸ್ತಿ ಇಟ್ಕೊಂಡಿದ್ದ, ಅವನ ಹಣ ಬೇಕಾಗಿತ್ತು, ಅವನ ಜೀವನದಲ್ಲಿ ಒಂದು ಉದ್ದೇಶ ಈ ರೀತಿಯಾಗಿತ್ತು, ಲೌಕಿಕವಾದದ್ದಾಗಿತ್ತು. ಆದ್ರೆ ಈಗ ಅವನ ಪರಿಸ್ಥಿತಿ ಏನ್ ಬದಲಾಯಿತು? ನನಗೆ ಇದು ಯಾವುದು ಬೇಡ ಸ್ವಾಮಿ, ನಿನ್ನ ಪ್ರೀತಿ ಒಂದೇ ನನಗೆ ಸಾಕು ಅಂತ ಅವನ ಜೀವನವೇ ಬದಲಾಯಿತು. ಇವತ್ತು ಕರ್ತನಲ್ಲಿ ಪ್ರೇರೆ, ಗಾಡ್ ಜೀಸಸ್ ಲವ್ಸ್ us beyond every barrier. ಎಲ್ಲಾ ಜನರು ನಮ್ಮ ಮೇಲೆ ಏನಾದ್ರೂ ಹೇಳ್ಬಹುದು, ಎಲ್ಲ ಜನರು ನಮ್ಮ ಬಗ್ಗೆ ಏನಾದ್ರೂ ಹೇಳ್ಬಹುದು. ಇಲ್ಲಿ ಜಕ್ಕಾಯನಿಗೆ ಕೂಡ ತನ್ನಲ್ಲಿ ಒಂದು ಕೊರತೆ ಇತ್ತು, ನಾನು ಕುಳ್ಳಾಗಿದ್ದೇನೆ, ಯಾರು ನನಗೆ ಜಾಗ ಬಿಡಲ್ಲ. he must have had this negative feeling. Today many of us have negative feelings for whatever reasons. ಯವನಸ್ಥ ಮಕ್ಕಳಲ್ಲಿ ನಾವು ನೋಡ್ತೇವೆ, it is either a superiority complex or a ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನು, ನನ್ನ ಹಾಗೆ ಬೇರೆಯವ್ರು ಯಾರೂ ಇಲ್ಲ ತರ, ದಟ್ ಈಸ್ ಎ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ನೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನು, ಅಯ್ಯೋ ನಾನು ಹಿಂಗಿದ್ದೀನಲ್ಲ. ಅದಕ್ಕೆ ಮಧ್ಯ ಒಂದಿದೆ, ನಾನು ಚೆನ್ನಾಗಿದ್ದೀನಿ. ಯಾಕೆ? ನನ್ನ ಸೃಷ್ಟಿ ಮಾಡಿದವನು ಯಾರು? ನನ್ನ ಸ್ವಾಮಿ ನನ್ನ ಸೃಷ್ಟಿ ಮಾಡಿದವನು. ಬಿ ಹ್ಯಾಪಿ ಅಬೌಟ್ ಯುವರ್ ಸೆಲ್ಫ್. No matter how you look, no matter what has been given to you, the best is given to you by God. ದೇವರು ನಿಮ್ಮನ್ನು ಆ ಸ್ಥಾನದಲ್ಲಿ, ಆ ಪರಿಸ್ಥಿತಿಯಲ್ಲಿ, ಆ ಕುಟುಂಬದಲ್ಲಿ, ವಿಶೇಷವಾಗಿ ಈ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಯಾವುದ ಕಾರಣಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ? ಕರ್ತನಲ್ಲಿ ಪ್ರಿಯರೇ, you need to realize that God loves you and Jesus loves you and he loves you till the very end. He is not judgmental about you, what you've done. ಆ ಸ್ತ್ರೀಯನ್ನು ನೋಡುವಾಗ ಯೇಸು ಸ್ವಾಮಿ ಅಕ್ಕಿಗೆ ಹೇಳಲಿಲ್ಲ, ನೀನು ಎಂತ ಕೆಲಸ ಮಾಡಿದ್ಯಾ ಅಂತ, ಏನು ಹೇಳಲಿಲ್ಲ. He simply showed her that love that he was giving. ಈ ಲೋಕಕ್ಕೆ ಬಂದಂತ ಉದ್ದೇಶ, ಆ ಪ್ರೀತಿಯನ್ನು ಯೇಸು ಸ್ವಾಮಿ ಆಕೆಗೆ ತೋರಿಸಿ ಹೇಳ್ತಾನೆ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಜಕ್ಕಾಯನ ಮನೆಗೆ ಹೋಗ್ತಾನೆ. ಪ್ರಾಬಬ್ಲಿ ಪೀಪಲ್ ಡಿಡ್ಂಟ್ ವಾಂಟ್ ಟು ವಾಕ್ ಇನ್ ಟು ಹಿಸ್ ಹೌಸ್. ಅದು ಯೇಸು ಸ್ವಾಮಿ ಅವನ ಮನೆಗೆ ಹೋಗ್ತಾ ಇದ್ದಾನೆ. ಐ ಲವ್ ಯು ಮೈ ಸನ್, ಐ ಲವ್ ಯು ಮೈ ಫ್ರೆಂಡ್, ಅಂಡ್ ಐ ವಾಂಟ್ ಯು ಟು ಬಿ ಇನ್ ದ ಕಮ್ಯುನಿಟಿ ಆಫ್ ಗಾಡ್. ದೇವರ ಮಂದಿಗೆ ನೀನು ಸಹ ಸೇರಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೇರೆ, ಯೇಸು ಸ್ವಾಮಿ ಪ್ರೀತಿಯನ್ನಂತೆ ಹಿ ಲವ್ಸ್ ಅಸ್ ಟು ದ ವೆರಿ ಎಂಡ್. ಇವತ್ತು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಮಕ್ಕಳು, ಯವನಸ್ಥರು ಇವತ್ತು ದೇ ವಾಂಟ್ ಟು ಎಂಡ್ ದೇರ್ ಲೈಫ್ಸ್ ಫಾರ್ ಮೆನಿ ರೀಸನ್ಸ್. ತಮ್ಮ ಜೀವನವನ್ನು ಕಳ್ಕೊಳ್ಬೇಕು ಅನ್ನೋಂಥ ಎಷ್ಟೋ ಜನರು. ಅದರಲ್ಲಿ ನಾನು ಹೇಳುವಂಥದ್ದು, ಈಗಿನ ಕಾಲದಲ್ಲಿ ಸುಮಾರು 60% ಆದರೂ ಜನಗಳಿಗೆ ಒಂದು ಸಾರಿ ಆದರೂ ಈ ರೀತಿಯಾದಂಥ ಮನಸ್ಸು ಬರ್ತದೆ. ನನ್ನ ಜೀವನ ಸರಿ ಇಲ್ಲ, ಐ ವಾಂಟ್ ಟು ಫಿನಿಶ್ ಆಫ್ ಮೈ ಲೈಫ್. ಲೆಟ್ ಮಿ ಟೆಲ್ ಯು ಮೈ ಫ್ರೆಂಡ್ಸ್, ನೆವರ್ ಎವರ್ ಥಿಂಕ್ ಅಬೌಟ್ ಇಟ್. Because there is one person who loves you and he loves you to the very end. ನಿಮ್ಮ ಜೀವನದ ಅಂತ್ಯದವರೆಗೂ, ಕೊನೆಯವರೆಗೂ ನಿಮ್ಮನ್ನು ಪ್ರೀತಿ ಮಾಡುವಂತ ಯೇಸು ಸ್ವಾಮಿ ಇದ್ದಾನೆ. ಲೋಕದಲ್ಲಿ ಯಾರು ಮಾಡದೇ ಇರಬಹುದು, ಯಾರಾದ್ರೂ ಎಂತ ಸಮಯದಲ್ಲಿ ಕೈ ಬಿಡಬಹುದಲ್ಲ, ಯೇಸು ಸ್ವಾಮಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಏನೇ ಮಾಡಿರ್ಲಿ, ನೀವು ಎಷ್ಟೇ ದೂರವಾಗಿರಲಿ, he loves you and he will love you to the very end.
ಪರಿಪೂರ್ಣವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನೀವು ಇದ್ದ ಹಾಗೆ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಿಮ್ಮ ಪರಿಸ್ಥಿತಿಯಲ್ಲೇ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಿಮ್ಮ ಜೀವನವನ್ನು ಬದಲಾಯಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, He loves us. And how do we love Him? ನಾವು ಅವನನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತೇವೆ? ಮೋಶೆ ಜನರನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಗುಣಗಾಟ ಜನ, ದೇವರಿಗೆ ಕೋಪ. ದೇವರು ಹೇಳ್ತಾರೆ, ನಾನು ಇನ್ನು ಮುಂದೆ ನಿನ್ನ ಜೊತೆ ಬರಲ್ಲ, ನೀನು ಬೇಕಾದೆಲ್ಲ ಸಹಾಯ ಮಾಡ್ತೀನಿ, ಕಳಿಸ್ತೀನಿ. 33ನೇ ಅಧ್ಯಾಯದಲ್ಲಿ ನೋಡಿ, 14th verse ಓದ್ರಿ. 33ನೇ ಅಧ್ಯಾಯದ 14ನೇ ವಚನ, ವಿಮೋಚನಾ ಕಾಂಡ 33ನೇ ಅಧ್ಯಾಯ 14ನೇ ವಚನ. ಅವನು ಹೇಳ್ತಾನೆ, ನಾನು ಬರೋಲ್ಲಪ್ಪ ನಿಮ್ಮ ಜೊತೆ, ನೀವಿಲ್ಲ ಇಂಥದ್ದು ಇದ್ದೀರಲ್ಲ ಅಂತ ಹೇಳ್ಕೊಳ್ತಾನೆ. 33ನೇ ವಚನ, 33ನೇ ಅಧ್ಯಾಯದ 14ನೇ ವಚನ ಓದ್ರಿ, ವಿಮೋಚನಾ ಕಾಂಡ. ಅದಕ್ಕೆ ಒಂದು ವಚನ ಮುಂಚೆ ಓದುವ. ಹ್ಮ್ 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 ಓಕೆ, ಮುಂದೆ ಓದಂಗೆ. ಹ್ಮ್ 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 ನೀನು ನಮ್ಮ ಸಂಗಡ ಬಾರದೆ ಹೋದರೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೊರಡಿಸಬಾರದು. ಯು ಶುಡ್ ನೆವರ್ ಟೇಕ್ ಅಸ್ ಔಟ್ ಫ್ರಮ್ ಹಿಯರ್ ಇಫ್ ಯು ಡೋಂಟ್ ಕಮ್ ವಿತ್ ಅಸ್. ದಿಸ್ ಇಸ್ ದ ಲವ್ ಆಫ್ ಮೋಸಸ್ ಟು ಗಾಡ್. Unless you come with us, don't take us out from here. He's saying, I'll give you all help. ನೀವು ಇಲ್ಲಿಂದ ಹೋಗ್ಬೋದು, I can give you all help. No, he says, no. ನೀನು ನಮ್ಮ ಜೊತೆ ಬರಲೇಬೇಕು. ಇವತ್ತು ನಾವು ದೇವರನ್ನು ನಾವು ಪ್ರೀತಿ ಮಾಡ್ತೇವೆ, ಆದ್ರೆ ವಿಲ್ ಬಿ ಸೇ ದಟ್ ನಾವು ಹೋಗುವಂತೆಲ್ಲ ನೀನ್ ಬಾ, ನಾನು ಇರುವಂತ ಸ್ಥಳದಲ್ಲಿ ನೀನ್ ಬಾ ಅಂತ ಹೇಳ್ತೀವ? ನೋ, ವಿ ಡೋಂಟ್ ಸೇ. ಯಾಕೆ? ವೆನ್ ವಿ ನೋ ದಟ್ ವಿ ಹ್ಯಾವ್ ಸ್ಟ್ರೆಂತ್ ಅಂಡ್ ವಿ ಕ್ಯಾನ್ ಅಚೀವ್, ನಮ್ಗೆ ಇದೇ ಬಲ, ನಾವು ಈ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ ಪ್ರೇಯರ್ ಮಾಡಲ್ಲ, ಓಡೋಗ್ಬಿಟ್ಟಿರ್ತೀವಿ. ಆಮೇಲೆ ಏನೋ ಸಮಸ್ಯೆ ಆದಾಗ ಆವಾಗ ಪ್ರೇಯರ್ ಮಾಡ್ತೀವಿ, ಸ್ವಾಮಿ ದೇವರೇ ಕಾಪಾಡಪ್ಪ ಅಂತ. ನೋ, ಮೋಸಸ್ ಸೆಡ್, even if we want to move out from here, Lord, without you we will not move out. ನಿನ್ನನ್ನು ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಅಂದ್ರೆ ನಿನ್ನ ಹೊರತು ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. I will never move out from here. This is how Moses loved God. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಕೂಡ ಈ ಹೊತ್ತು ದೇವರು ನಮ್ಮನ್ನು ಇಷ್ಟಾಗಿ ಪ್ರೀತಿ ಮಾಡುವಾಗ ನಾವು ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಿದ್ದೇವೆ? How much do we love God? Do we love God only because our prayers are please give, ಸ್ವಾಮಿ ಇದನ್ನು ಕೊಡು, ಅಷ್ಟು ಮಾತ್ರ ನಮ್ಮ ಪ್ರೇಯರ್? Or do we really love Lord because we just love God, nothing else? ದೇವರನ್ನ ಪ್ರೀತಿ ಮಾಡ್ತೀವಿ just because you are Jesus. I love you. You don't have to give me everything. We know you give you. You don't have to give me anything, but still I love you. ನಿನ್ನನ್ನು ನಾನು ಪ್ರೀತಿ ಮಾಡ್ತೀನಿ. ಎಷ್ಟು ಜನರು ನಾವು ಹೇಳಲಿಕ್ಕೆ ಸಾಧ್ಯವಾಗಿದೆ? ಮತ್ತೆ 3ನೇ ವಚನ ಯಾರಾದ್ರೂ ಹೋದ್ರೆ, 13ನೇ ಅಧ್ಯಾಯ 3ನೇ ವಚನ. ಹ್ಮ್ 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 4ನೇ ವಚನ ಹೋದ್ರಿ. ಹ್ಮ್ ವೆರಿ ಗುಡ್. ಯೇಸು ತಾನು ದೇವರ ಬಳಿಯಿಂದ ಬಂದಿದ್ದಾನೆಂಬುದಾಗಿ ತಿಳ್ಕೊಂಡಂತವನಾಗಿ ಎಲ್ಲ ಅಧಿಕಾರವು ಆತನ ಕೈಯಲ್ಲಿ ಕೊಡಲ್ಪಟ್ಟಿದೆ. ಲುಕ್ ಅಟ್ ದ ಸಿಚುವೇಶನ್. ಯೇಸು ಸ್ವಾಮಿಗೆ ತಾನು ಸರ್ವೋತ್ತಮನು, ಸರ್ವಶಕ್ತನು, ಎಲ್ಲ ಅಧಿಕಾರಕ್ಕೂ ಮೀರಿ ಅಧಿಕಾರ ಉಳ್ಳಂತವನೆಂಬುದಾಗಿ ತಿಳ್ಕೊಂಡಾಗ ಮಾಡುವಂತ ಕಾರ್ಯ ಏನಂತೆ, ಅವನು ಊಟದಿಂದ ಎದ್ದು ತಾನು ಹೊದ್ದುಕೊಂಡಿದ್ದಂತ ವಸ್ತ್ರವನ್ನು ನಡುಕಟ್ಟಾಗಿ ಕಟ್ಕೊಂಡು, ದ ಮೂಮೆಂಟ್ ಹಿ ರಿಯಲೈಸ್ಡ್ ಹಿಯರ್ ಇಟ್ ಬ್ಯೂಟಿಫುಲ್. ಜಾನ್ ಬರೆಯುವಾಗ, ಯೋಹಾನ ಬರೆಯುವಾಗ ಎಷ್ಟು ಸುಂದರವಾಗಿ ಬರ್ತಾನೆ. ಇಟ್ಸ್ ಸಚ್ ಅ ಕಾಂಟ್ರಡಿಕ್ಷನ್. ಯಾರು ಬಹಳ ಅಧಿಕಾರ ಉಳ್ಳವರಾಗಿರ್ತಾರೋ ಅವ್ರ ಬಿಹೇವಿಯರ್ ಹೇಗಿರ್ತದೆ ನಮ್ಮ ಜೀವನದಲ್ಲಿ ನಾವು ನೋಡೋಣ. ನಾವೇನೋ ಸ್ವಲ್ಪ ಒಂದು ಕೆಲಸದಲ್ಲಿ ಇರ್ತೇವೆ, ಇಮಿಡಿಯೇಟ್ಲಿ ವಿ ಬಿಕಮ್ ಪ್ರಾಬಬ್ಲಿ ಮ್ಯಾನೇಜರಿಯಲ್ ಲೆವೆಲ್. ಇಮ್ಯಾಜಿನ್ ಯು ಬಿಕಮ್ ಎ CEO ಆಫ್ ದ ಕಂಪನಿ. ಹೆಂಗಿರುತ್ತೆ ನಿಮ್ಮ ಬಿಹೇವಿಯರ್? ಹಂಗೆ ಇರುತ್ತಾ? ಬಿಹೇವಿಯರ್ ಚೇಂಜ್ ಆಗುತ್ತಾ? ಏನೇನು ಚೇಂಜ್ ಆಗುತ್ತೆ? ಒಂದು ಸ್ಥಾನ ನಾವು ಬದಲಾಯಿಸಿದ್ರೆ, ಉನ್ನತ ಸ್ಥಾನಕ್ಕೆ ಹೋದ್ರೆ ಏನೇನು ಚೇಂಜ್ ಆಗುತ್ತೆ ನಮ್ಮಲ್ಲಿ? ಟೆಲ್ ಮಿ. ಆಟಿಟ್ಯೂಡ್. ಓಕೆ, ಹಿಂಗಿದ್ದವರೆಲ್ಲ ಸ್ವಲ್ಪ ಹಿಂಗ. ಆಮೇಲೆ ಕೇಳಿಸ್ತಾ ಇಲ್ಲ. ವಾಟ್ ಎಲ್ಸ್ ಚೇಂಜಸ್?
ಲೈಫ್ ಸ್ಟೈಲ್, ವೆರಿ ಗುಡ್. ಲೈಫ್ ಸ್ಟೈಲ್, ಚಿಕ್ಕ ಕಾರ್ ಹೋಗಿ ದೊಡ್ಡ ಕಾರ್, ರೋಡಲ್ಲೇ ಜಾಗ ಇಲ್ಲ ಅಂತ ದೊಡ್ಡ ಕಾರ್. ಓಕೆ, ಆಮೇಲೆ ದರ್ಪ, ಕರೆಕ್ಟ್, ದರ್ಪ. ಕಾರಿಂದ ಇಳಿಯೋದೇನು, ಎಲ್ಲಾರು ಇರುವಾಗ ಬಂದು ಕಾರಲ್ಲಿ ಇಳಿಯೋದೇನು, ರೈಟ್. ಆಮೇಲೆ ಹೆಚ್ಚಿಸ್ಕೊಳ್ಳೋದು, ಓಹೋ ನನ್ನ ಬಗ್ಗೆ, ನಾನು ಏನ್ಗೆ ಅಂತ, ಓಕೆ ರೈಟ್. ಆಮೇಲೆ ವಿ ರಿಯಲಿ ಶೋ ಆಫ್ ಅಲ್ವಾ, ಇದೇ ಅಧಿಕಾರ ಅಂತ. ಅಧಿಕಾರ ಬಂದಿದ್ದೇನಾಗುತ್ತೆ, ನನ್ನ ಭಾವನೆಗಳೇ, ನನ್ನಲ್ಲಿರ್ತಕ್ಕಂಥ ಹಾವಭಾವಗಳು ಬದಲಾಗ್ತವೆ, ನಾನು ಉಪಯೋಗಿಸುವಂಥ ವಸ್ತುಗಳು ಬದಲಾಗ್ತವೆ, ನಾನು ಹಾಕ್ಕೊಳ್ಳುವಂಥ ವಸ್ತುಗಳೆಲ್ಲ ಬ್ರ್ಯಾಂಡೆಡ್ ಅಲ್ವಾ, ಹಾಕ್ಕೊಳ್ಳೋದೆಲ್ಲ ಬ್ರ್ಯಾಂಡೆಡ್. ಅದೇ ವಾಚ್ ಟೈಮ್ ಅದೇ, ಆದರೆ ನಾವು ಹಾಕ್ಕೊಳ್ಳೋ ಬ್ರ್ಯಾಂಡ್ ಅದನ್ನು ಓಲ್ಡ್ ತೋರಿಸ್ಬೇಕು ಬೇರೆ ಅಲ್ವಾ. ನಾವು ಹೊಸ ವಾಚ್ ಇದ್ರೆ ಹಿಂಗೆ ಓಡ್ತಾ ಇರೋದು. ವಿ ವಾಂಟ್ ಟು ಶೋ ಆಫ್, ವಿ ವಾಂಟ್ ಟು ಪುಟ್ ಅವರ್ ಸೆಲ್ಸ್ ಆನ್ ಟಾಪ್, ಸಿ ಹೂ ಐ ಆಮ್ ನೌ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಎಷ್ಟು ಸುಂದರವಾಗಿ ಯೋಹಾನ ಬರಿತಾ ಇದ್ದಾನೆ, ಎಲ್ಲ ಅಧಿಕಾರವು ತನ್ನ ಕೈಯಲ್ಲಿ ಇದೆ ಎಂಬುದಾಗಿ ತಿಳ್ಕೊಂಡವನಾಗಿ ಊಟದಿಂದ ಎದ್ದು ಏನ್ ಮಾಡಕ್ ಹೊರಟಿದ್ದಾನೆ, ಕಾಲ್ ತೊಳೆಯಕ್ ಹೋಗಿದ್ದಾನೆ. ವಾಟ್ ಅ ಅಮೇಜಿಂಗ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಹ್ಯೂಮಿಲಿಟಿ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಅಧಿಕಾರ ಇದೆ ಅಂತ ತಿಳ್ಕೊಂಡಂತವನಾಗಿ ಹಿ ಕಮ್ಸ್ ಡೌನ್ ಟು ವಾಶ್ ದ ಫೀಟ್ ಆಫ್ ಹಿಸ್ ಡಿಸೈಪಲ್ಸ್. ಇದು ಮಾಡ್ತಾ ಇದ್ದದ್ದು ಯಾರು ಕೆಲಸ? ಈ ಕಾಲ್ ತೊಳೆಯುವಂತ ಕೆಲಸ ಯಾರು ಮಾಡ್ತಾರೆ? ಯಾರು ಮಾಡೋದು? ನೀರು ಕೊಡೋದನ್ನು ಸೇವಕರ ಕೊಡ್ಬೇಕು. ಯಾರೇ ಕಾಲ್ ತೊಳೆಗೆ ನೀರು ಕೊಡೋ, ನಾವೇನೋ ಕೊಡ್ತೀರಾ? ಓನರ್ಸ್ ಆಫ್ ದ ಹೌಸ್, ಡು ವಿ ಗೋ ಅಂಡ್ ಗಿವ್ ದ ವಾಟರ್ ಆಲ್ಸೋ? ನೋ. ಕರೀತಾರೆ, ನೀರು ಹಾಕೋನ್ಲಿ. ಸೇವಕರು ಮತ್ತು ದಾಸರು ಮಾಡುವಂಥದ್ದು ಇಲ್ಲಿ ಕಟ್ಕೊಳ್ಳೋದು ಯಾರು? ಇಟ್ ಶೋಸ್ ಅ ಸರ್ವೆಂಟ್, ಇಟ್ ಶೋಸ್ ಅ ಸ್ಲೇವ್ ಹೋಲ್ಡಿಂಗ್ ಟೈಮ್ ಲೈಕ್ ದಿಸ್. ಹಿ ಇಂಡಿಕೇಟೆಡ್ ದಟ್ ಐ ಆಮ್ ವಿಲ್ಲಿಂಗ್ ಟು ಕಮ್ ಅಪ್ ಟು ದಿಸ್ ಲೆವೆಲ್ ಟು ವಾಶ್ ಯುವರ್ ಫೀಟ್. ನಿಮ್ಮ ಕಾಲುಗಳನ್ನು ತಂದ್ರೆ ಹಿ ವಾಸ್ ಶೋಯಿಂಗ್ ಹ್ಯೂಮಿಲಿಟಿ ಇಟ್ ಟು ಇಟ್ಸ್ ಪೀಕ್. ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥದ್ದನ್ನು ಯೇಸು ಎಷ್ಟು ಸುಂದರವಾಗಿ ಅಲ್ಲಿ ತೋರಿಸ್ತಾ ಇದ್ದಾನೆ. ಯೋಹಾನ ಎಷ್ಟು ಅದ್ಭುತವಾಗಿ ಇದನ್ನು ವರ್ಣಿಸ್ತಾ ಇದ್ದಾನೆ. ಎಲ್ಲ ಅಧಿಕಾರ ತನ್ನಲ್ಲಿದೆ ಎಂಬುದಾಗಿ ತಿಳ್ಕೊಂಡಂತವನಾಗಿ ತಾನು ತಂದೆಯಿಂದ ಬಂದದ್ದು ಅಂದ್ರೆ ವೈಭವ, ತಂದೆಯೊಂದಿಗೆ ಇರುವಂತ ಆ ಪರಲೋಕ, ಎಲ್ಲ ಅಧಿಕಾರ, ದೇವದೂತರುಗಳು ಅವನಿಗೆ ಸದಾಕಾಲ ಸ್ತೋತ್ರ ಹೇಳುವಂತ ಆ ಸ್ಥಾನದಿಂದ ಬಂದು ತಿರುಗಿ ಅಲ್ಲೇ ಹೋಗ್ತಾನಂತ ತಿಳ್ಕೊಂಡಂತವನಾಗಿ ತಾನು ಊಟದಿಂದ ಎದ್ದು ಅವನು ಕಾಲುಗಳನ್ನು ತೊಳೆಯಲಿಕ್ಕೆ ಸಿದ್ಧನಾದನು. ಕರ್ತನಲ್ಲಿ ವಾಟ್ ಕೈಂಡ್ ಆಫ್ ಅನ್ ಹ್ಯೂಮಿಲಿಟಿ ದಟ್ ಜೀಸಸ್ ಇಸ್ ಟೀಚಿಂಗ್ ಅಸ್ ದಿಸ್ ಮಾರ್ನಿಂಗ್, this evening. How wonderful God is. ದೇವರ ಅದ್ಭುತವಾದಂಥ ಕಾರ್ಯವನ್ನು ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ತೋರಿಸ್ತಾ ಇದ್ದಾನೆ. ಹ್ಯೂಮಿಲಿಟಿ ಅಟ್ ಇಟ್ಸ್ ಬೆಸ್ಟ್. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಮಗೆ ಯೇಸು ಸ್ವಾಮಿ ಕಲಿಸಿಕೊಳ್ಳುವಂಥ ಒಂದು ಪಾಠ. ಇಫ್ ಯು ಆರ್ ಟು ಫಾಲೋ ಮೀ, ಯು ಹ್ಯಾವ್ ಟು ಬಿ ಹಂಬಲ್. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವರು ನಾವು ಈ ರೀತಿಯಾಗಿ ಇರುವಂಥವರಾಗಬೇಕು. ಎಷ್ಟೋ ಸಮಯದಲ್ಲಿ ನಾವು ಅದನ್ನು ಮರೆತು ಬಿಡ್ತೇವೆ. ವಿ ಜಸ್ಟ್ ಫರ್ಗೆಟ್ ಟು ಬಿ ಹಂಬಲ್. ವಿ ವಾಂಟ್ ಟು ಶೋ ಆಫ್. ಜಸ್ಟ್ ಲುಕ್ ಅಟ್ ದಿಸ್. ಯೇಸು ಸ್ವಾಮಿ ತನ್ನನ್ನು ನಿರಾಕರಿಸಿಕೊಂಡು he just was humble to wash the feet of his disciples. ತನ್ನಿಂದ ಎಲ್ಲವನ್ನು ಹೊಂದಿಕೊಂಡಂತ, ಕೇಳಿಕೊಂಡಂತ, ಕಲಿತಂತ ಆ ಶಿಷ್ಯರ ಕಾಲುಗಳನ್ನು ತೊಳೆಯಲಿಕ್ಕೆ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸುವು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ಆತನು ದೀನತೆಯನ್ನು ತೋರಿಸುವಂತವನಾದನು. 8ನೇ ವಚನ ನೋಡೋಣ. 8ನೇ ವಚನದಲ್ಲಿ ನಾನು ನಿನ್ನ ಕಾಲುಗಳನ್ನು ತೊಳೆಯದಿದ್ದರೆ ನನ್ನ ಸಂಗಡ ಪಾಲು ನಿನಗೆ ಇಲ್ಲ. ಯೇಸು ಸ್ವಾಮಿ ಸಂಗಡ ಪಾಲೇನು? ವಾಟ್ ಈಸ್ ದ ಶೇರ್ ದಟ್ ವಿ ಹ್ಯಾವ್ ವಿತ್ ಜೀಸಸ್? ಏನ್ ಶೇರ್ ಇದೆ ಯೇಸು ಸ್ವಾಮಿಲಿ? ಏನು? ಯು ಶುಡ್ ರೀಡ್ ದಿಸ್. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ ನಾವು ಓದ್ತಾ ಇದ್ದೀವಿ. 14ನೇ ಅಧ್ಯಾಯ ಬರುವಾಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಭಯಪಡಬೇಡ್ರಿ, ಹೆದರಬೇಡ್ರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನಿಮಗೋಸ್ಕರವಾಗಿ ಸಿದ್ಧಪಡಿಸಕ್ಕೆ ಬಹಳ ಬಿಡಾರಗಳನ್ನು ಸಿದ್ಧಪಡಿಸುವುದಕ್ಕೆ ನಾನು ಹೋಗುತ್ತಾ ಇದ್ದೇನೆ. ನಾನಿರುವಲ್ಲಿ
ನೀವು ಸಹ, ದಿಸ್ ಇಸ್ ದ ಶೇರ್ ದಟ್ ಜೀಸಸ್ ಇಸ್ ಟಾಕಿಂಗ್ ಅಬೌಟ್. ನಾನಿರುವಲ್ಲಿ ನೀವು ಸಹ ಇರಬೇಕು. ಅದಕ್ಕೋಸ್ಕರವಾಗಿ ನಾನು ಹೋಗಿ ನಿಮಗೆ ಸಿದ್ಧ ಮಾಡ್ತೇನೆ. ದಿಸ್ ಇಸ್ ದ ಶೇರ್. ಐ ಹ್ಯಾವ್ ಅ ಪ್ಲೇಸ್ ಫಾರ್ ಯು. ಐ ಆಮ್ ಪ್ರಿಪೇರಿಂಗ್ ಅ ರೂಮ್ ಫಾರ್ ಯು. ಐ ಆಮ್ ಪ್ರಿಪೇರಿಂಗ್ ಅ ಪ್ಲೇಸ್ ದಟ್ ವಿ ವಿಲ್ ಆಲ್ ಬಿ ಟುಗೆದರ್. And that is the share that he is talking about. If you have to go to that place, if you have to have a share with me, I have to wash you. ನಿನ್ನ ಕಾಲುಗಳನ್ನು ನಾನು ತೊಳೆಯಬೇಕು. ನಿನ್ನ ಕಾಲುಗಳನ್ನು ತೊಳೆದೇ ಹೊರತು ನೀನು ನನ್ನೊಂದಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ನಾಟ್ ಹ್ಯಾವ್ ಅ ಶೇರ್ ವಿತ್ ಮೀ. ಕರ್ತನಲ್ಲಿ ಪ್ರಿಯರೇ, ಪೇತ್ರ ಯೇಸು ಸ್ವಾಮಿಯೊಂದಿಗೆ ಪ್ರಯಾಣ ಮಾಡಿದಂಥವನು, ಯೇಸು ಸ್ವಾಮಿಯೊಂದಿಗೆ ಸಮಯ ಕಳೆದಂಥವನು, ಯೇಸು ಸ್ವಾಮಿಯೊಂದಿಗೆ ಅದ್ಭುತಗಳನ್ನು ನೋಡಿದಂಥವನು, ಯೇಸು ಸ್ವಾಮಿ ನೀರಿನಲ್ಲಿ ನಡೆಯುವಾಗ ತಾನು ಸಹ ನೀರಿನ ಮೇಲೆ ನಡೆದಂಥವನು. ಆದರೂ ಯೇಸು ಸ್ವಾಮಿ ಹೇಳ್ತಾರೆ, ಅನ್ಲೆಸ್ ಐ ವಾಶ್ ಯುವರ್ ಫೀಟ್, ಅಂದ್ರೆ ನಿನ್ನನ್ನು ತೊಳೆಯದೆ ಹೋದರೆ, ಅನ್ಲೆಸ್ ಐ ಕ್ಲೆನ್ಸ್ ಯು ಫ್ರಮ್ ವಾಟ್ ಯು ಆರ್. ಅದಕ್ಕೆ ಅವನು ಹೇಳ್ತಾನೆ, ಹಂಗಾರೆ ನೀನು ಸ್ನಾನನೇ ಮಾಡಿಸ್ಬಿಡು ಸ್ವಾಮಿ ಅಂತ. ಹಿ ಸೇಸ್ ನೋ ನೋ ನೋ, ನಾಟ್ ನೆಸೆಸರಿ. ಅದಕ್ಕಿದೆ, ಆದರೆ ಪಾಪ ತೊಳೆಯುವಂಥದ್ದು, ನಿನ್ನ ಜೀವನವನ್ನು ಬದಲಾಯಿಸುವಂಥ ಕಾರ್ಯ ನಾನು ಮಾಡಬೇಕು. ಕರ್ತನಲ್ಲಿ ಪ್ರೇರೆ, ನಮ್ಮನ್ನು ವಿ ನೀಡ್ ಟು ಅಲೋ ಅವರ್ಸೆಲ್ವ್ಸ್. ನಾವು ಅನ್ಕೊಳ್ಬೋದು, ನಾವು ಇಷ್ಟೆಲ್ಲ ಓದಿದ್ದೀನಿ, ಬೈಬಲ್ ಓದಿದ್ದೀನಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ, ಇಷ್ಟೆಲ್ಲ ಉಪವಾಸ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೇನು ಬೇಡ. ಪೇತ್ರ 3 ವರ್ಷ ಯೇಸು ಸ್ವಾಮಿ, ಹಿ ವಾಸ್ ಒನ್ ಆಫ್ ದ ಕ್ಲೋಸೆಸ್ಟ್ ಸರ್ಕಲ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲವೂ ಕೂಡ ಪೇತ್ರನಿಗೆ ಗೊತ್ತಿತ್ತು. ಒಂದು ದಿವಸ ಯೇಸು ಸ್ವಾಮಿ ಕೇಳ್ತಾನೆ, ಜನರು ನನ್ನನ್ನು ಯಾರು ಅಂತಾರೆ ಅಂತ. ಅದಕ್ಕೆ ಏನ್ ಹೇಳ್ತಾರೆ ಇವರೆಲ್ಲ? ಹೂ ಡು ಪೀಪಲ್ ಸೇ ಐ ಆಮ್? ಅದಕ್ಕೆ ಏನ್ ಹೇಳ್ತಾರೆ ಜನ? ಏನ್ ಹೇಳ್ತಾ ಇದ್ರಂತೆ ಯೇಸು ಸ್ವಾಮಿಗೆ? ಏನ್ ಹೇಳ್ತಾ ಇದ್ರು? ವಾಟ್ ಡು ಆರ್ ಟೆಲ್ಲಿಂಗ್ ಅಬೌಟ್ ಜೀಸಸ್? ಪ್ರವಾದಿ ಅಂತಿದ್ರು, ಎಲಿಯಾ ಅಂತಿದ್ರು. ಆದ್ರೆ ಪೇತ್ರನ ಹೇಳ್ತಾನೆ, ಏನ್ ಹೇಳ್ತಾನೆ? ಪೇತ್ರನ ಹೇಳುವಂತ ಮಾತೇನು? ಬರಬೇಕಾದ ಮೆಸ್ಸಿಯನು ನೀನು. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಈ ಅರ್ಥ ನಿನಗೆ, ಇದನ್ನು ತಿಳಿಸಿದಂಥವರು ದೇವರು. ಯು ಕುಡ್ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ಅನ್ಲೆಸ್ ಗಾಡ್ ಹ್ಯಾಡ್ ಪುಟ್ ದಟ್ ಇನ್ ಟು ಯುವರ್ ಮೈಂಡ್. ಅದು ಹೇಳಿ ನೆಕ್ಸ್ಟ್ ಇವನು ಮಾಡ್ತಾನೆ. ದಿಸ್ ಇಸ್ ಕಾಲ್ಡ್ ಅ ಪ್ಲೇಸ್ ಕಾಲ್ಡ್ ಸಿಸರಾಯ ಫಿಲಿಪೈ. ಈ ಒಂದು ಸ್ಥಳದಲ್ಲಿ ಅವನು ಅರಿಕೆ ಮಾಡಿ, ಯು ಆರ್ ದ ಮೆಸ್ಸಾಯ, ದಿ ಅನಾಯಿಂಟೆಡ್ ಒನ್, ದ ಒನ್ ಹೂ ಇಸ್ ಕಮಿಂಗ್ ಟು ಸೇವ್ ಅಸ್. ಅದಾದ ನಂತರ ಯೇಸು ಸ್ವಾಮಿ ತನ್ನ ಮರಣದ ವಿಚಾರ ಹೇಳುವಾಗ, ಪೇತ್ರ ಅವನನ್ನು ಗದರಿಸುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನನೇ ಹೊರಟು ಹೋಗು ಅಂತ. ದಿಸ್ ನೆಕ್ಸ್ಟ್ ಮೊಮೆಂಟ್, one moment he had got the secrets from God, and the next moment he was so worldly. ಸ್ವಾಮಿ ನೀನ್ ಸಾಯ್ಬಾರ್ದು, ನೀನ್ ಸತ್ರೆ ಹೆಂಗೆ? ಹೌ ಡು ವಿ ಗೋ? ಅವರ್ ಮೂಮೆಂಟ್ ಹೆಂಗ್ ಹೋಗ್ತದದು? ಹೇಗೆ ಸಾಧ್ಯ? ಸತ್ರೆ ಎಲ್ಲ ಫಿನಿಶ್, ದಟ್ಸ್ ಆಲ್ ಗಾನ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಯು Satan, get away from me, because my purpose is to die on the cross. My purpose is to cleanse everybody who comes to me. My purpose is to take everybody to the place I am. ಈ ಉದ್ದೇಶದಿಂದಲೇ ನಾನು ಬಂದಿದ್ದೇನೆ. ಈ ಉದ್ದೇಶವನ್ನು ಪರಿಪೂರ್ಣ ಮಾಡಲೇಬೇಕು. ಅದು ಪರಿಪೂರ್ಣ ಆಗಬೇಕಾದ್ರೆ ನಾನು ಕ್ರೂಜೆಗೆ ಏರಲೇಬೇಕು. ಕ್ರೂಜೆಯಲ್ಲಿ ನಾನು ಮರಣ ಹೊಂದಲೇಬೇಕು. ಆ ಮರಣ ಆದ ನಂತರ ನಾನು ಪುನರುತ್ಥ ಹೊಂದುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅವ್ರಿಗೆ ಹೇಳುವಾಗ ಅವ್ರಿಗೆ ಅರ್ಥ ಆಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ವಿ ಹ್ಯಾವ್ ಟು ಬಿ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸು ಸ್ವಾಮಿ ನಮ್ಮೆಲ್ಲರನ್ನು ತೊಳೆಯುವಂತವನಾಗಬೇಕು. ತೊಳೆದೇ ಹೊರತು ನಮಗೆ ಆತನೊಂದಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. How beautifully he talks about him, says, ನಾನು ತೊಳೆಯದೆ ಹೊರತು ನನ್ನೊಂದಿಗೆ ಪಾಲು ನಿನಗೆ ಇಲ್ಲ, ನನ್ನೊಂದಿಗೆ ಪಾಲು ನಿನಗೆ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಎಂಥ ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾನೆ. ಇಫ್ ವಿ ಹ್ಯಾವ್ ಟು ಶೇರ್ ವಿತ್ ಜೀಸಸ್, ಆತನೊಂದಿಗೆ ಪಾಲುಗಾರರಾಗಬೇಕಾದ್ರೆ ನಾವು ತೊಳೆಯಲ್ಪಡಬೇಕು, ನಾವು ತೊಳೆಯಲ್ಪಡಬೇಕು. ಮತ್ತು ಕಡೆದಾಗಿ ಈ ಹೊತ್ತಿಗೆ ನಾನು ಹೇಳುವಂಥದ್ದೇನೆಂದರೆ, ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಹೋಗಿ ಅವನು ಹೇಳುವಂಥ ಮಾತು ಏನಂತಂದರೆ, 14ನೇ ವಚನ ಓದ್ರಿ. ಯೇಸು ಸ್ವಾಮಿ ಕಾಲು ತೊಳೆದಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಶೋಯಿಂಗ್ ಹಿಸ್ ಹ್ಯೂಮಿಲಿಟಿ ಇನ್ ದಿಸ್. ಆ್ಯಂಡ್ ಯೇಸು ಸ್ವಾಮಿ ಅವನು, ನೀನು ನನ್ನೊಂದಿಗೆ ಬರಬೇಕಾದ್ರೆ ನೀನು ಸ್ವಚ್ಛಗೊಳ್ಳಬೇಕು, ನಾನು ಕಾಲು ತೊಳೆಯಬೇಕೆಂಬುದಾಗಿ ಹೇಳಿದ್ದಾನೆ. ಮತ್ತು ಕೊನೆಯದಾಗಿ ನಾವು ನೋಡುವಂಥದ್ದು ಏನಂತಂದರೆ, 14ನೇ ವಚನ ಓದ್ರಿ. ನಾನು ನಿನ್ನ ಕಾಲುಗಳನ್ನು ತೊಳೆದಿರಲಾಗಿ
ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ಯು ಆಟ್ ಟು ವಾಶ್ ದ ಫೀಟ್ ಆಫ್ ದಿ ಅದರ್. ಯು ಆಟ್ ಟು. ಹಂಗು ಅಂದ್ರೆ ಯು ಹ್ಯಾವ್ ಟು. ನೀವು ನನ್ನನ್ನು ಹಿಂಬಾಲಿಸುವುದಾದ್ರೆ, ನೀವು ನನ್ನನ್ನು ಒಪ್ಪುವುದಾದ್ರೆ, ನೀವು ನನ್ನನ್ನು ಮಾತು ಕೇಳುವುದಾದ್ರೆ, ನೀವು ನನ್ನೊಂದಿಗೆ ಬಂದು ಸೇರಬೇಕಾದ್ರೆ, ನಿಮ್ಮನ್ನು ನಾನು ತೊಳೆಯುವುದಾದ್ರೆ, ನೀವು ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವಂತ ಹಂಗಿನಲ್ಲಿದ್ದೀರಿ. ಇಟ್ಸ್ ಸೋ ವೆರಿ ಇಂಪಾರ್ಟೆಂಟ್ ದಟ್ ವಿ ಟಚ್ ದ ಲೈಫ್ ಆಫ್ ಅದರ್ಸ್. ವಿ ಶೋ ಹ್ಯೂಮಿಲಿಟಿ ಇನ್ ದ ಲೈಫ್ ಆಫ್ ಅದರ್ಸ್. ನಾವುಗಳು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು? ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ನಂಬಿದಂಥವರು ನಾವುಗಳು ಮತ್ತೊಬ್ಬರಿಗೆ ಏನಾದರೂ ಮಾಡಲಿಕ್ಕೆ ನಾವುಗಳು ಸಿದ್ಧರಾಗಿರಬೇಕು. ಒಂದು ಸಾರಿ ಒಂದು ಸ್ಥಳದಲ್ಲಿ, ಬೆಲ್ಜಿಯಂ ಸ್ಥಳದಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿಗೆ ಎಲ್ಲರೂ ಹೋಗಿ ನೋಡ್ತಾರೆ. ಬಿಕಾಸ್ ಹಿ ವಾಸ್ ಅ ಗ್ರೇಟ್ ಸನ್ ಆಫ್ ದಟ್ ಸಾಯಿಲ್, ಹ್ಯಾಡ್ ಡನ್ ಗ್ರೇಟ್ ಸರ್ವಿಸ್. ಬಟ್ ಅಲ್ಲಿ ಒಂದು ಬರೆಯಲ್ಪಟ್ಟಿದೆ ಏನಂತಂದ್ರೆ, the body of so and so, ಅವರ ಹೆಸರು ಆಮೇಲೆ ಹೇಳ್ತೀನಿ, lies here but his hand lies in ಮೊಳಕಾಯ್. ಮೊಳಕಾಯ್ ಎಂಬಂತ ಒಂದು ಸ್ಥಳದಲ್ಲಿ ಅವನ ಕೈ ಇದೆ. ಅಲ್ಲಿ ಬರೆದಿದ್ದಾರೆ, the hand of Father Damien is here and his body is in Belgium. ಇದ್ಯಾಕಪ್ಪ ಈ ಕತೆ? So somebody asked, why is that? This is early 19th century. ಲೆಪ್ರಸಿ ಬಂದಂತ ಜನರನ್ನ ಈ ಒಂದು ಮೊಳಕಾಯ್ ಎಂಬಂತ ದ್ವೀಪಕ್ಕೆ ಹಾಕ್ಬಿಡ್ತಿದ್ರು. ಯಾರ್ಯಾರು ಬರುತ್ತೋ ಅವ್ರನ್ನೆಲ್ಲ ಹಾಕ್ಬಿಡ್ತಿದ್ರು. ಅವ್ರಿಗೆ ಹೇಗೆ ಜೀವನ ಮಾಡಬೇಕು? ಸಮ್ಟೈಮ್ಸ್ ದೇ ವಿಲ್ ಸಪ್ಲೈ ಫುಡ್ ಅಂಡ್ ದೆನ್ ದೇ ವಿಲ್ ಸೇ ಯು ಹ್ಯಾವ್ ಟು ಲೀವ್ ಯುವರ್ ಲೈಫ್ಸ್. ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ದೇ ವಾಸ್ ಒನ್ ಪ್ರೀಸ್ಟ್ ಹೂ ವಾಸ್ ಕಾಲ್ಡ್ ಫಾರ್ ದಿಸ್. ಅವ್ನು ಹೋಗ್ಬೇಕು ಅಂತ ಅಂದಾಗ ಹಿ ಫೆಲ್ ಸಿಕ್. ಅವ್ನು ಹೋಗಕ್ಕಾಗೋದಿಲ್ಲ. ಆಗ ದಿಸ್ ಡೆಮಿನ್ ಎಂಬಂತ ಒಬ್ಬ ವ್ಯಕ್ತಿ he says, let me go there ಅಂತ ಆ ಬಿಷಪ್ ಹೇಳ್ತಾನೆ. I want to go there. ಬಿಷಪ್ ಹೇಳ್ತಾರೆ, do you know what it is? ಎಂತ ಸ್ಥಳ ಗೊತ್ತಾ ನಿನಗದು? he said, no, I want to go there. ಹೋಗಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ನು ಇಂಟರ್ನ್ ಕರ್ಕೊಂಡು ಹೋಗಿ ಒಂದು ಮರ ಕಟ್ಟೆ ಹತ್ರ ಕುಂಡಿಸ್ತಾರೆ. ದಟ್ ಇಸ್ ದ ಸೆಂಟರ್ ಆಫ್ ದಟ್ ಪ್ಲೇಸ್. ಕುಂಡಿಸ್ಕೊಂಡು ಅಲ್ಲಿಂದ ಎಲ್ಲರೂ ಬಂದರು. ದೂರದಲ್ಲೇ ಇದ್ರು, ಯಾರು ಹತ್ರ ಬರಲ್ಲ. ಯು ನೋ ದಿಸ್ ಇಸ್ ಸಚ್ ಅ ಡಿಸೀಸ್ ಫಾರ್ ಮುಂಚೆ ಇರುವಂಥವ್ರು ಯಾರು ಅವ್ರ ಹತ್ರ ಹೋಗಲ್ಲ, ಮುಟ್ಟಲ್ಲ ಅಂತ ಪರಿಸ್ಥಿತಿ. ಸೊ ಬಿಷಪ್ ಇಂಟ್ರೊಡ್ಯೂಸ್ಡ್, this is Father Damien for you. He has committed himself to be with you, to live with you and to die with you. ಅವರೆಲ್ಲ ನೋಡಿದ್ರು. ಸ್ವಲ್ಪ ದಿವಸ ಆಯಿತು. ಫಾದರ್ ಸ್ಟಾರ್ಟೆಡ್ ವರ್ಕಿಂಗ್. ಇವ್ರ ಜನರೊಂದಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ಜೀವನವನ್ನು ಬದಲಾಯಿಸ್ಲಿಕ್ಕೆ ಶುರು ಮಾಡಿದ್ರು. ದೇ ಸ್ಟಾರ್ಟೆಡ್ ಹ್ಯಾವಿಂಗ್ ಸಮ್ ಹೋಪ್ ಇನ್ ಲೈಫ್. ಅವರೆಲ್ಲ ಸಹ ಏನೋ ಕೆಲಸಗಳು ಮಾಡ್ತಾ ಇದ್ರು. ದೆನ್ ದೇ ಸ್ಟಾರ್ಟೆಡ್ ಅಗ್ರಿಕಲ್ಚರ್, ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ರೋಡ್ಸ್, ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್. ಬ್ಯೂಟಿಫುಲಿ ದೇ ಚೇಂಜ್ ಮೊಳಕಾಯ್. ಎಷ್ಟು ಅದ್ಭುತವಾಗಿ ಆ ಸ್ಥಳನ, ದ್ವೀಪನೇ ಅವ್ರು ತಿರುಗಿಸಿದ್ರು. ಬರುವಂಥವ್ರು ಎಲ್ಲರೂ ಹೊಸದಾಗಿ ಬಂದರು. ದೇ ಸ್ಟಾರ್ಟೆಡ್ ಸಮ್ ಹೋಪ್ ಇನ್ ಲೈಫ್. ನಾವಿದ್ದೇವೆ, ನಮಗೂ ಜೀವ ಇದೆ, ನಾವು ಜೀವನ ಮಾಡ್ತೀವಿ ಅಂತ ದೇ ಸ್ಟಾರ್ಟೆಡ್ ಲವಿಂಗ್ ಲೈಫ್. ಇದೆಲ್ಲ ಮಾಡ್ತಾ ಇರುವಾಗ ಮೊಳಕಾಯಲ್ಲಿ ಈ ಒಂದು ಫಾದರ್ ಅವ್ರ ಜೊತೆನೆ ಎಲ್ಲ ಜೀವನ ಮಾಡ್ತಾ ಇದ್ರು. ಎಷ್ಟೋ ಸತಿ ಬಿಷಪ್ ಹೇಳಿದ್ರು, ವೈ ಡೋಂಟ್ ಯು ಕಮ್ ಫಾರ್ ಸಮ್ ಟೈಮ್? he said, no, let me not come, let me be with these people. ಹೀಗೆ ಅವರೊಂದಿಗೆ ಕೆಲಸ ಮಾಡಿ ಅವ್ರ ಜೀವನನೇ ಬದಲಾಯಿಸ್ಬಿಟ್ರು. ಒಂದು ದಿವಸ ಹೀಗೆ ಅವ್ರು ಕೆಲಸ ಮಾಡ್ತಾ ಇರುವಾಗ, ಯಾಕಂದ್ರೆ ಇವರು he was also treating the people, leprosy patients, ಅವ್ರಿಗೆ ಗಾಯಕ್ಕೆ ಎಲ್ಲ ಮುಲಾಮ್ ಹಚ್ಚೋದು, ಬ್ಯಾಂಡೇಜ್ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಸೊ they were so happy, somebody is coming to us, touching us, being with us. ಒಂದು ದಿವಸ ಇವರು ಕೆಲಸ ಮಾಡ್ತಾ ಇರುವಾಗ ಹೀಗೆ ಅವ್ರಿಗೆ ಬಿಸಿನೀರು ಬಿತ್ತು. ಅವ್ರಿಗೆ ಬಿಸಿನೀರು ಬಿತ್ತು ಅಂತ ಗೊತ್ತಾಗ್ಲಿಲ್ಲ. ದೆನ್ he realized he had also got leprosy. ಆಗ ಬಿಷಪ್ ಹೇಳಿ ಕಳಿಸಿದ್ರು, ಪ್ಲೀಸ್ ಕಮ್, ವಿ ವಿಲ್ ಟೇಕ್ ಕೇರ್ ಆಫ್ ಯು, ಟ್ರೀಟ್ ಯು. he said, no, I will not go. he stayed there for 4 years after that. ಇನ್ನೂ ಕೆಲಸ ಮಾಡ್ತಾ ಇದ್ರು. ಬಹಳ ಕಷ್ಟ ಆಯಿತು. he was suffering, but he said, no, let me not go, I will be here. 4 ವರ್ಷದ ನಂತರ leprosy was too much. He lost his hands, he lost his legs, very painful. He died. ಅಲ್ಲೇ ಅವನ್ನ ಉಳಿದ್ರು. ಅದರ ಗವರ್ಮೆಂಟ್ ಫ್ರಮ್ ಬೆಲ್ಜಿಯಂ ಸೆಡ್, ನೋ, ದಿಸ್ ಇಸ್ ಅವರ್ ಸನ್ ಹೂ ಹಸ್ ಗಾನ್ ಅಂಡ್ ಡನ್ ಸಮ್ ಗ್ರೇಟ್ ಥಿಂಗ್ಸ್ ಹಿಯರ್. ಅವ್ರು ಹೇಳಿದ್ರು, ನಮಗೆ ಬಾಡಿ ಬೇಕು. ಬಾಡಿ ಇವ್ರು ತಗೊಂಡು ಬರ್ತಾ ಇದ್ದಾರೆ. ಗೌರ್ಮೆಂಟ್ ಈಸ್ ಆಸ್ಕಿಂಗ್ ದಿಸ್ ಗವರ್ಮೆಂಟ್. ಇವ್ರು ಹೇಳಿದ್ರು, ಓಕೆ ರೈಟ್. ಆಗ ಅಲ್ಲಿನ ಜನ ಹತ್ಕೊಂಡು ಕೇಳ್ಕೊಂಡ್ರು, ನೀವು ಬಾಡಿ ಬೇಕಾದ್ರೆ ತಗೊಂಡೋಗ್ರಿ, ನಮ್ಮ ಜೀವನ ಬದಲಾಯಿಸಿದಂಥ ಕೈ ಇದೆಯಲ್ಲ, ಆ ಕೈ ನಮಗೋಸ್ಕರ ಕೊಡಿ. ಪ್ಲೀಸ್ ಗಿವ್ ಅಸ್ ಹಿಸ್ ಹ್ಯಾಂಡ್ ಆಸ್ ಎ ಮೆಮರಿ ಫಾರ್ ಎವರ್, to show that this man changed our lives. He showed the love of God to us.
ಅದಕ್ಕೋಸ್ಕರವಾಗಿ ಆ ಕೈ ಅಲ್ಲೇ ಊತಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾನೆ. ನಮಗೆ ಹೇಳಿರುವಂಥ ಮಾತು, ನೀವು ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವಂಥ ಹಂಗಿನಲ್ಲಿದ್ದೀರಿ. ಇಫ್ ಯು ಡೋಂಟ್ ಟಚ್ ಲೈಫ್ ಆಫ್ ಅದರ್ಸ್, ಅವರ್ ಮೀನಿಂಗ್ ಆಫ್ ಲೈಫ್ ಆಸ್ ಎ ಕ್ರಿಶ್ಚಿಯನ್ ಇಸ್ ಮೀನಿಂಗ್ಲೆಸ್. ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರ ಜೀವನಕ್ಕೆ ದೀಪ ಹಾಕದೆ ಹೋಗಿದ್ರೆ, ನಮ್ಮ ಜೀವನದಲ್ಲಿ ಮತ್ತೊಬ್ಬರ ಜೀವನದಲ್ಲಿ ನಾವು ಜೀವ ಕೊಡದೆ ಹೋದರೆ, ನಮ್ಮ ಜೀವನದಲ್ಲಿ ಮತ್ತೊಬ್ಬರ ಬಾಳನ್ನು ನಾವು ಬದಲಾಯಿಸದೆ ಹೋದರೆ, ನಾವು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು ವ್ಯರ್ಥವಾದಂಥ ಮಾತು. ನೀವು ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವಂಥ ಹಂಗಿನಲ್ಲಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಸಮಯ ಕೊಟ್ಟಿರುವಂಥವ್ರು ನೀನು, ವಾಕ್ಯ ಕೊಟ್ಟಿರುವಂಥವ್ರು ನೀನು, ನಡೆಸುವಂಥವ್ರು ನೀನು. ಸ್ವಾಮಿ, ನಿನ್ನ ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸಲಪ್ಪ. ನಿನ್ನ ವಾಕ್ಯ ನಮ್ಮ ಜೀವನವನ್ನು ಎಚ್ಚರಿಸಲಿ ಸ್ವಾಮಿ. ನಿನ್ನ ವಾಕ್ಯ ನಮ್ಮ ಜೀವನವನ್ನು ತಂದೆಯಾದ ದೇವರೇ ಎಲ್ಲ ವಿಧದಲ್ಲೂ ಕೈ ಹಿಡಿದು ನಡೆಸಲಿ. ಎಲ್ಲ ನಿನ್ನಯ ಕೃಪೆಯಿಂದಲೇ, ಬೇರೆ ಏನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲದೆ ಬೇರೆ ಏನಿಲ್ಲ ಓ యేసయ్య. ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ. ಹೌದು ಸ್ವಾಮಿ, ನಿನ್ನ ಕೃಪೆ, ನಿನ್ನ ಪ್ರೀತಿ ನಮ್ಮನ್ನು ಇನ್ನೂ ಉಳಿಸದೆ ನಡೆಸುತ್ತಾ ಇದೆ. ನಿನ್ನ ಪ್ರೀತಿ ನಾವು ಮತ್ತೊಬ್ಬರಿಗೆ ಹಂಚುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ. ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪವಿತ್ರ ವಾರದಲ್ಲಿ ದೇವರು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲೆಂಬುದಾಗಿ ನನ್ನ ಪ್ರಾರ್ಥನೆ. ಆತ್ಮೀಯ ಪುನರುಜ್ಜೀವನ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಉಂಟಾಗಬೇಕೆನ್ನುವಂಥದ್ದು ನಮ್ಮ ಪ್ರಾರ್ಥನೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನಿನ್ನಿನ ದಿವಸದಲ್ಲಿ ಐನವರು ಹೇಳ್ತಾ ಇದ್ರು, ಮದರ್ ತೆರೆಸಾ ಹೋಗಿ ಮುಟ್ಟಿ ಗಾಯಗಳನ್ನು ತೊಳೆದು ಆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿದಾಗ ಕ್ರಿಸ್ತನನ್ನು ಎತ್ತಿಡಿಯುತ್ತಾಳೆ, ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತಾಳೆ. ಆ ಹಂಗು ಆಕೆಯಲ್ಲಿದೆ. ಬೆಲ್ಜಿಯಂ ಒಬ್ಬ ಸೇವಕರ ಬಗ್ಗೆ ಕೂಡ ಹೇಳುವಾಗ, ಆ ಕುಷ್ಠರೋಗಿಗಳನ್ನು ಮುಟ್ಟಿದ ಕೈಗಳು ನಮಗೆ ಬೇಕು ಅನ್ನುವಂಥ ಹಂಬಲ ಆ ಒಂದು ದ್ವೀಪದ ಜನರಿಗಿರುವುದಾದರೆ, ಆ ದೇಶದ ಜನರಿಗಿರುವುದಾದರೆ ನೋಡ್ರಿ, ಆ ಹಂಗು 14ನೇ ವಚನದ ಆ ಮಾತು, ಕರ್ತನು ಗುರುವಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ಈ ಮಾತನಯ್ಯ ನಿಜವಾಗಲು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಅನೇಕ ಸಾರಿ ನಾವು ದೇವರ ವಾಕ್ಯವನ್ನು ಓದ್ತೇವೆ, ಸರಿಯಾಗಿ ಅರ್ಥವಾಗುವುದಿಲ್ಲ. ಯಾವಾಗೋ ಒಂದು ಸಾರಿ ಬೆಳಕು ಬರ್ತದೆ. ಬೆಳಕು ಬಂದಾಗ ಬೆಳಕು ಇಟ್ಕೊಳ್ಬೇಕು, ನಮ್ಮನ್ನು ತಿದ್ದುಕೊಳ್ಬೇಕು. ಖಂಡಿತವಾಗಲೂ ಈ ವಾಕ್ಯಗಳು ಕ್ರಿಸ್ತನ ಪ್ರೀತಿ ಅರ್ಥವಾಗಿದೆ, ಆತ್ಮೀಯ ಜೀವನಕ್ಕೆ ನಿನಗೆ ಬುನಾದಿಯಾಗಿ ಇರ್ತದೆ ಎಂಬುದಾಗಿ ಹೇಳುತ್ತಾ, ಕರ್ತನು ಈ ಸಂದರ್ಭದಲ್ಲಿ ಅತಿ ಉತ್ತಮವಾದಂಥ ಸಂದೇಶವನ್ನು ಐನವರ ಮೂಲಕ ನಿನ್ನೆಯೂ ಮತ್ತು ಈ ದಿನ 2 ದಿನವಾದ ಇಂದು ಕೂಡ
ಅನುಗ್ರಹಿಸಿಕೊಟ್ಟದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ. ಈ ಸುಂದರವಾದಂಥ ಅದ್ಭುತವಾದಂಥ ವಾಕ್ಯವನ್ನು ತಂದುಕೊಟ್ಟಂಥ ಐನವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ, ಆಡಳಿತ ಕಮಿಟಿಯ ಪರವಾಗಿ ಮತ್ತು ನಮ್ಮೆಲ್ಲರ ಸಭಾಪಾಲಕರುಗಳ ಪರವಾಗಿ ಐನವರನ್ನು ತುಂಬ ಹೃದಯದಿಂದ ವಂದಿಸುತ್ತೇನೆ. ಮುಂಬರುವಂಥ ದಿವಸಗಳಲ್ಲಿ ಕೂಡ ಇನ್ನೂ ಅದ್ಭುತವಾದಂಥ ವಾಕ್ಯಗಳನ್ನು ಕೇಳಲಿದ್ದೀರಿ. ಇಡೀ ನಮ್ಮ ಕೇಂದ್ರ ಸಭೆಯ ಕುಟುಂಬಗಳೆಲ್ಲರನ್ನು ಕರೆದುಕೊಂಡು ಬರಬೇಕು. ಎಷ್ಟೊಂದು ಚೇರುಗಳು ಖಾಲಿಯಾಗಿವೆ. ನಮ್ಮ ಅಣ್ಣನಿರ್ಬೋದು, ತಮ್ಮನಿರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಸ್ನೇಹಿತರು ಇರ್ಬೋದು. ನೀವು ಮನೆಗೆ ಹೋಗಿ ಕರೀರಂತ ಹೇಳುತ್ತಾ ಇಲ್ಲ, ಫೋನ್ ಮಾಡಿದರೆ ಬರ್ತಾರೆ, ನಾಳೆ ನೋಡೋಣ ಕರೆಯುವ ಹಂಗಿನಲ್ಲಿ ಕೂಡ ನಾವಿದ್ದೇವೆ. ಇತರರನ್ನು ಕರೆತರುವಂಥ ಹಂಗಿನವರಾಗಿದ್ದೇವೆ. ಅವರಿಗೂ ವಾಕ್ಯ ಸಿಕ್ಕಲಿ ಎನ್ನುವಂಥ ಹಂಗಿನವರಾಗಿದ್ದೇವೆ. ಗಮನದಲ್ಲಿಟ್ಕೊಟ್ಟು. ನಂಬರ್ 1. ಎರಡನೇದಾಗಿ ಮಾಸ್ಕನ್ನು ಕಡ್ಡಾಯವಾಗಿ ನಾವೆಲ್ಲರೂ ಧರಿಸಬೇಕು ಬರುವಾಗ. ಮೂರನೇದಾಗಿ ಚೌಗ್ಲೆ ಅವರಿದ್ದಾರೆ ಇಲ್ಲಿ, ಚೌಗ್ಲೆ ಪ್ಲೀಸ್ ಬನ್ನಿ ಸರ್, ಮುಂದೆ ಬನ್ನಿ ಇಲ್ಲಿ ಒಂದು ನಿಮಿಷ. ಅವ್ರ ಜೊತೆ ನಾನು ಮಾತಾಡ್ತೇನೆ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಏನು ಎಕ್ಸಸೈಸ್ ಅಂತಂದರೆ, ನಾನು ನೀನಿನ ದಿವಸದಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ, ಈ ವಾತಾವರಣ ಚೆನ್ನಾಗಿದೆ ಮತ್ತು ಸರ್ಕಾರದ ಒಂದು ಆದೇಶವನ್ನು ಕೂಡ ಪಾಲಿಸಿದಂತಾಗುತ್ತೆ. ಏನು ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಗ ಹಾಗೆ ಆಗುತ್ತೆ. ಮತ್ತು ಗುಡ್ ಫ್ರೈಡೆಗೂ ಕೂಡ ಇಂಥ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ನಿನ್ನೆ ಆಡಳಿತ ಕಮಿಟಿಯಲ್ಲಿ ಕೂಡ ಮಾತನಾಡಿ ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ಈ ಒಂದು ಸ್ಥಳದಲ್ಲಿ ಇದಿಷ್ಟಕ್ಕೆ ಮಾತ್ರವಲ್ಲ, ಸುಮಾರು 500 ಜನರಿಗೆ ಕೂಡ ವ್ಯವಸ್ಥೆ ಆಗಬೇಕು. ನನ್ನ ಒಂದು ಪ್ರಾರ್ಥನೆ ಏನಂದರೆ, ಕಳೆದ ವರ್ಷ 2020 ಗುಡ್ ಫ್ರೈಡೆ ನಾವು ಮಾಡಲಿಲ್ಲ. ದೇವರು ಈ ವರ್ಷ ಅನುಕೂಲ ಹೇಗೆಂದರೆ, ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಮ್ಮ ಆರಾಧನೆಗಳನ್ನು ಮಾಡಿಕೊಳ್ಬಹುದು. ಆದರೆ ಇದು ಓರಲ್ ಕಾನೂನು, ಅದನ್ನು ಹೇಗೆ ಕೊಟ್ಟಿದ್ದಾರೋ ಹಾಗೆಯೇ ನಾವು ಬಳಸಬೇಕು. ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಮೇಲೆ ಪೆಂಡಲ್ ಅಂತೀರಾ ಅಥವಾ ಟೆಂಟ್ ಅಂತೀರಾ ಸರ್? ಅದಕ್ಕೆ ಪೆಂಡಲ, ಎಸ್, ಪೆಂಡಲ್ ಹಾಕುವಂಥ ಒಂದು ಆಲೋಚನೆಯನ್ನು ಮಾಡಿದ್ದೇವೆ. ಯಾಕಂದರೆ ಗುಡ್ ಫ್ರೈಡೆ ದಿವಸ ಎಲ್ಲರಿಗೂ ಇಲ್ಲೇ ಅನುಕೂಲ ಆಗಲಿ. ಯಾಕಂದರೆ 500 ಜನರಿಗೆ ಅಲ್ಲಿ ಇಡಿಸೋಲ್ಲ. ಆದ್ದರಿಂದ ಈ ಸಾರಿ ದೇವರು ಗುಡ್ ಫ್ರೈಡೆ ಈ ರೀತಿಯಾಗಿ ಮಾಡುವ ಅನುಕೂಲ ಮಾಡಿಕೊಟ್ಟಿರುವಾಗ, ನಾನು ನೀನು ಎಲ್ಲರನ್ನ ಇಲ್ಲಿ ಕೂಡಿಸ್ಬೇಕಾದ್ರೆ, ನೀನಿನ ದಿವಸದಲ್ಲಿ ಒಂದು ಕುಟುಂಬದ ಮುಂದೆ ನಾನು ಹಂಚಿಕೊಳ್ತಾ ಇದ್ದೆ. ಸರ್ ಎಷ್ಟಾಗುತ್ತೆ ಸರ್ ಅದು? ಇಲ್ಲಿಂದ ಹಿಡಿದು ಅದೆಷ್ಟು ಹಾಕ್ಬೇಕಾದ್ರೆ ಎಷ್ಟು ಜನರಂತಲ್ಲ, ಇದೇ ರೀತಿಯಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೆ, ಅಲ್ಲಿಂದ ಸ್ವಲ್ಪ ಆ ಸೈಡ್ ಒಂದು ಎಲ್ ಶೇಪಲ್ಲಿ ಅಲ್ಲಿಂದ ಇಷ್ಟು ಅಂದಾಜು ನಿಮ್ಮೆಲ್ಲರನ್ನ ಅದ್ಭುತವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕೂಡ ಅನೇಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಅನೇಕರು ಕೂಡ ನಾಳೆ ಕರ್ತನ ಸನ್ನಿಧಿಗೆ ಕರೆತರೋಣ ಮತ್ತು ಕರ್ತನು ಈ ವಾಕ್ಯಗಳ ಮೂಲಕವಾಗಿ ಅನೇಕ ಹೃದಯಗಳನ್ನು ಪರಿವರ್ತನೆ ಮಾಡಲಿ, ಕರ್ತನನ್ನು ಕಂಡುಕೊಳ್ಳುವ ಹಾಗೆ ಮಾಡಲಿ. ಮತ್ತು ಈ ವರ್ಷ ಈ ಪವಿತ್ರವಾರದ ಆಶೀರ್ವಾದಗಳು ಪ್ರತಿ ನಮ್ಮ ಸಭೆ ಕುಟುಂಬ ಅನುಭವಿಸಿ ಆತ್ಮಿಕವಾಗಿ ಬೆಳೆಯಲು ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ. ಆಮೇಲೆ ಈ ಸಂದರ್ಭದಲ್ಲಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರು ಆತನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ಈ ದಿವಸ ಆತನ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಸೌಭಾಗ್ಯವನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ಪ್ರಕಟಣೆಗಳನ್ನ ನಾವು ಕೇಳುವ ಹಾಗೆ
ಕೃತಜ್ಞತಾ ಕಾಣಿಕೆಯಾಗಿ 5,000 ರೂಪಾಯಿಗಳನ್ನ ಈ ದಿವಸ ಆರಾಧನೆಯಾದ ಬಳಿಕ ಚಾಯ್ ಮತ್ತು ಬಿಸ್ಕೆಟ್ನ ಏರ್ಪಾಡು ಮಾಡಲಾಗಿದೆ. ದಯಮಾಡಿ ತಾವೆಲ್ಲರೂ ಅದರಲ್ಲಿ ಪಾಲು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ದಿವಸ ಈ ರಿಫ್ರೆಶ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥವರು ಮಿಸಸ್ ವರ್ಷಾ ಕಲಾರ್ಕೋಪ್ ಅವರು ಆಗಿರುತ್ತಾರೆ. ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ದೇವರು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ನಾಳೆಯೂ ಕೂಡ ಯಥಾ ಪ್ರಕಾರವಾಗಿ ಪವಿತ್ರ ವಾರದ ಆರಾಧನೆಯು 6 ಗಂಟೆಗೆ ಪ್ರಾರಂಭವಾಗುತ್ತದೆ. 6 ಗಂಟೆಯಿಂದ 7:30 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಹೇಳಿರುವ ಹಾಗೆ ನೀವು ನಿಮ್ಮ ಕುಟುಂಬದವರನ್ನ ಕರೆಕೊಂಡು ಬರುವಂಥದ್ದು, ನಿಮ್ಮ ಬಂಧುಗಳನ್ನ, ನೆಂಟರನ್ನ ಕರೆದುಕೊಂಡು ಬರುವಂಥದ್ದು, ಇದು ದೇವರು ಕೊಡುವಂತ ಒಂದು ಜವಾಬ್ದಾರಿಕೆ ಎಂದು ನೀವು ತಿಳಿದವರಾಗಿ ದಯಮಾಡಿ ಈ ವಿಷಯದಲ್ಲಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕೆ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಈ ಒಂದು ಸಂಗತಿಯನ್ನ ಹೇಳಿದ್ದಾರೆ ಎನ್ನುವಂಥದ್ದನ್ನು ಆಲೋಚನೆ ಮಾಡುವಾಗ ಸ್ಪೀಕರ್ ಸರ್ ಅವರು ಪ್ರೀಚಿಂಗ್ ಮಾಡುವಂತ ಸಂದರ್ಭದಲ್ಲಿ ದಿಸ್ ಮಾರ್ನಿಂಗ್ ಎನ್ನುವಂತ ಪದ ಯೂಸ್ ಮಾಡಿದ್ರು. ಅದು ಬಹಳಷ್ಟು ಸ್ಟ್ರಾಂಗ್ ಆದಂತ ಪದ ಆಗಿದೆ ಎಂದು ನಾನು ಅಂದ್ಕೊಳ್ತೇನೆ. ಕತ್ತಲೆಯಲ್ಲಿಯೂ ಕೂಡ ದೇವರು ಉದಯವನ್ನ ನಮಗೆ ವಾಕ್ಯದ ಮುಖಾಂತರವಾಗಿ ಬೆಳಕನ್ನ ನೀಡಿದ್ದಾನೆ. ಆ ಬೆಳಕಿನ ನೆರಳಿನಲ್ಲಿ ಜವಾಬ್ದಾರಿಕೆಯನ್ನ ಹೊತ್ತಂತವರು ನಾವುಗಳು ನಮ್ಮ ಕುಟುಂಬದವರನ್ನ ಕರೆಕೊಂಡು ಬರುವಂಥದ್ದು ಬಹಳ ಅಗತ್ಯ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಮತ್ತು ಈ ಸಮಯದಲ್ಲಿ ನಾವು ಕಾಣಿಕೆಗಳನ್ನ ಸಂಗ್ರಹಿಸುವ ಹಾಗೆ ಕೀರ್ತನೆಗಳಲ್ಲಿ 67ನೆಯ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಹಾಡುವಾಗ ಈ ಸಮಯದಲ್ಲಿ ಕಾಣಿಕೆಯು ಸ್ವೀಕಾರ ಮಾಡಲ್ಪಡುತ್ತದೆ. ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ ಎನ್ನುವಂತ ಈ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಹಾಡುವಾಗ ಕಾಣಿಕೆ ಸ್ವೀಕಾರ ಮಾಡಲ್ಪಡುತ್ತದೆ. ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ಪಾಪಾತ್ಮ ಬಂದಿಗ ನೋಡು, ಬೇಗ ನೋಡು, ಪಾಪಾತ್ಮ ಬಂದಿಗ ನೋಡು, ಬೇಗ ನೋಡು, ನಿನ್ನ ಶಾಪಗಳೆಲ್ಲವಂ ಹೋತನು ನೋಡು, ಹೋತನು ನೋಡು, ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು, ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು, ನಿನ್ನ ಸಾಸಿರನು ಪಾಪ ಹರಿಯುತ್ತಾ ಹೋಯ್ತು, ಹರಿಯುತ್ತಾ ಹೋಯ್ತು, ನೋಡೀಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ.
ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು. ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು. ಸತ್ಯಲೋಕೇಶ ಕ್ರಿಸ್ತನ ಕರುಣಾವಂ ಪಡೆದು, ಕರುಣಾವಂ ಪಡೆದು, ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ. ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ. ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ. ಭವ್ಯ ಸುಂದರವಾದ ನಿನಗುಂಟು ಭಾವ, ನಿನಗುಂಟು ಭಾವ. ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ. ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು. ಆಮೆನ್. ಶಿರನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ದಿನ ನಮ್ಮನ್ನು ನೋಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀನು ಪರಲೋಕದಲ್ಲಿದ್ದುಕೊಂಡು ನಮಗೋಸ್ಕರವಾಗಿ ಬಿಡಾರವನ್ನು ಸಿದ್ಧ ಮಾಡಿ ತಿರುಗಿ ಬರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಾತನೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದೆ. ಆ ಪ್ರೀತಿಸುವ ಜವಾಬ್ದಾರಿಕೆಯನ್ನ ಈ ದಿನ ಈ ಪವಿತ್ರ ವಾರದಲ್ಲಿ ಪ್ರೀತಿಸುವ ಹಂಗಿನಲ್ಲಿ ನಾವರಾಗಿದ್ದೀರಿ ಎಂಬುದಾಗಿ ನೀನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ಅದ್ಭುತವಾದಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. 2021 ವರ್ಷಗಳಾಗಿ ಹಿಂದೆ ಮೊದಲನೇ ಸೆಂಚುರಿಯಲ್ಲಿ ಮಾತನಾಡಿದಂಥ ವಾಕ್ಯಗಳು ಈ ದಿನ ನಮ್ಮೊಂದಿಗೆ ಕೂಡ ಮಾತನಾಡುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮೊಂದಿಗೆ ಇರುವಾಗನೇ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಶುಭವಾರ್ತೆಯ ಜೀವನವನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಾವು ಕೂಡ ನಿನ್ನನ್ನು ಹಿಂಬಾಲಿಸುವವರನ್ನಾಗಿ ಮಾಡು. ಆ ನಿಟ್ಟಿನಲ್ಲಿ ದೇವ ನೀನು ಕೊಟ್ಟಂತ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು, ನೀನು ಮಾಡಿದಂಥ ಉಪಕಾರಗಳನ್ನು ನೆನಪು ಮಾಡಿಕೊಂಡು, ನೀನು ಮಾಡಿದಂಥ ಮೇಲನ್ನ ನೆನಪು ಮಾಡಿಕೊಂಡು ನಿನ್ನ ಸಮ್ಮುಖದಲ್ಲಿ ಬಂದು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದೇವೆ. ಈ ಕಾಣಿಕೆಯನ್ನು ಪ್ರತಿಷ್ಠೆ ಮಾಡಿ ಯಾವ ಕೆಲಸಕ್ಕಾಗಿ ಉಪೇಕ್ಷಿಸಲ್ಪಡುತ್ತದೆ ಆ ಕೆಲಸವನ್ನು 30-60-100ರಷ್ಟು ಫಲಿಸುವಾಗ ಆಶೀರ್ವಾದ ಮಾಡು. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಕೂಡ ಹಾಗೆಯೇ ಆಶೀರ್ವಾದ ಮಾಡು. ಸಂತೃಪ್ತಿಯಿಂದ, ಸಮೃದ್ಧಿಯಿಂದ, ಪ್ರೀತಿ, ಪುನರುತ್ಥಾನದ ಸಮಾಧಾನದಿಂದ ತುಂಬಿಸಿ ಪ್ರೀತಿಸುವ ಹಂಗಿನವರನ್ನಾಗಿ, ಹಂಗಿನಲ್ಲಿದ್ದುಕೊಂಡು ಈ ನಿನ್ನ ಅನೇಕ ಮಕ್ಕಳನ್ನು ಪ್ರೀತಿಸಿ ನಿನ್ನ ಕಡೆಗೆ ತರುವ ಆ ಶ್ರೇಷ್ಠವಾದಂಥ ಜವಾಬ್ದಾರಿಕೆಯನ್ನು, ಆ ಜವಾಬ್ದಾರಿಕೆಯಲ್ಲಿ ಆತ್ಮನ ಮೂಲಕ ನಡೆಸಬೇಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ತಾರೆ.
ಪರಲೋಕದ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯೊಂದಿಗೆ ನೀನಿರಬೇಕಾಗಿ ಬೇಡಿಕೊಳ್ತೇವೆ. ಕೃಪೆಯು, ಶಾಂತಿಯು, ಸಮಾಧಾನ ಸದಾ ಕಾಲ ಇಲ್ಲಿ ಕೂಡಿ ಬಂದಿರುವಂಥ ವಾಕ್ಯ ಕೇಳಿರುವಂಥ ಪ್ರತಿಯೊಂದು ಮಗನೊಂದಿಗೂ ಮಗಳೊಂದಿಗೂ ನೆಲೆಯಾಗಿರಲಿ. ಆಮೆನ್. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನ ಸದಾ ಕಾಲ ನಿಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ ಕರ್ತನೆ. ಆಮೆನ್.